ಎಲ್ರಿಗೂ ನಮಸ್ಕಾರ, ನಾನ್ ತೇಜಸ್. ಯೂಶುವಲ್ ನೀವು ನಮ್ಮ ವಿಡಿಯೋಸ್ ಅಲ್ಲಿ ಡಿಫ್ರೆಂಟ್ ಆಗಿ ನೋಡಿರ್ತಾರೆ, ಆದ್ರೆ ಈ ವಿಡಿಯೋದಲ್ಲಿ ಈ ಸೆಷನ್ ನಾನೊಬ್ಬ ಲಾ ಸ್ಟೂಡೆಂಟ್ ಆಗಿ ಒಂದು ಸ್ಟ್ರಾಂಗ್ ಟಾಪಿಕ್ ಬಂದಿದ್ದೀನಿ. ಐ ಆಮ್ ರೆಪ್ರೆಸೆಂಟಿಂಗ್ ನ್ಯಾಯಾಲಯ ವೇರ್ ಲಾ ಮೀಟ್ಸ್ ರಿಯಾಲಿಟಿ. ಅಂಡ್ ಈ ಸೆಷನ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಫೋಕಸ್ ಮಾಡ್ತಾ ಇರೋ ಟಾಪಿಕ್ ಏನಂದ್ರೆ, ಈ ಕಾಲದಲ್ಲಿ ನಮ್ಮ ದೇಶದಲ್ಲಿ ಇರೋ ಲಾಸ್ ಆಕ್ಚುಲಿ ಸ್ಟ್ರಾಂಗ್ ಆಗಿಲ್ವಾ ಅಥವಾ ಪೇಪರ್ ಮಾತ್ರ ಸ್ಟ್ರಾಂಗ್ ಆಗಿಲ್ವಾ, ಈ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರೋದು. ಅಂಡ್ ಇದಕ್ಕೆ ನಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇರೋರು ಗೆಸ್ಟ್ ಆಗಿರೋರು ನನ್ನ ಜೊತೆ ಅಶ್ವಿನಿ ಕೋಪ್ಲೇಶ್ ಅವರು. ಇವರು ನಮ್ಮ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅಂಡ್ ಇಟ್ಸ್ ಅವರ್ ಹಂಬಲ್ ಆಪರ್ಚುನಿಟಿ ದಟ್ ಇವಾಗ ನಮಸ್ಕಾರ. ಅಂಡ್ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವರ LLM 2022 ಬ್ಯಾಚ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಬನ್ನಿ ಲೀಗಲ್ ಟ್ರಸ್ಟ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಅಂಡ್ ಈ ಒಂದು ಟಾಪಿಕ್ ಗೆ ಇವರೇ ಬೆಸ್ಟ್ ಪರ್ಸನ್ ಅಂತ ನಮ್ಗೆ ಅನ್ಸಿದೆ. ಸೊ ಲೆಟ್ಸ್ ಸ್ಟಾರ್ಟ್ ಕಾನ್ವರ್ಸೇಷನ್. ಅದಕ್ಕೂ ಮುಂಚೆ ವಿ ವಿಶ್ ಟು ಆಸ್ಕ್ ಯು ಅಬೌಟ್ ಬನ್ನಿ ಲೀಗಲ್, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮಸ್ಕಾರ. ಸೊ ನನ್ನ ಹೆಸರು ಅಶ್ವಿನಿ ಅಂತ, ನೀವಾಗ್ಲೇ ಪರಿಚಯ ಮಾಡ್ಕೊಟ್ಟಿದ್ದೀರಾ. ನಾನು ಧ್ವನಿ ಲೀಗಲ್ ಟ್ರಸ್ಟ್ ನ ಸಂಸ್ಥಾಪಕಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಧ್ವನಿ ಲೀಗಲ್ ಟ್ರಸ್ಟ್ ಕಳೆದ 6 ವರ್ಷಗಳಿಂದ ಜನರಿಗೆ, ಎಸ್ಪೆಷಲಿ ವಿಮೆನ್ ಮತ್ತೆ ಪರ್ಸನ್ಸ್ ಮಾರ್ಜಿನಲೈಸ್ ಕಮ್ಯುನಿಟೀಸ್, ಸೊ ಇವ್ರಿಗೆ ಉಚಿತವಾಗಿ ಕಾನೂನು ನೆರವು ನೀಡ್ತಾ ಬಂದಿದೆ. ನಮ್ಮ ಉದ್ದೇಶ ಏನು, ಲೀಗಲ್ ಏಡ್ ಅನ್ನೋದು ಎಲ್ಲರಿಗೂ ಆಕ್ಸೆಸಿಬಲ್ ಇಲ್ಲ, ರೈಟ್? ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಸಮಾಜದಲ್ಲಿ ನಾಟ್ ಎವ್ರಿ ಒನ್ ಹ್ಯಾಸ್ ಆಕ್ಸೆಸ್ ಟು ಗುಡ್ ಕ್ವಾಲಿಟಿ ಲೀಗಲ್ ಏಡ್ ಆರ್ ಲೀಗಲ್ ಸರ್ವಿಸಸ್. ಸೊ ಅವರ್ ಏಮ್ ಇಸ್ ಟು ಎನ್ಶೋರ್ ದಟ್ ಎಲ್ಲರಿಗೂ ಕಾನೂನು ನೆರವು ನೀಡಬೇಕು ಅನ್ನೋದು. ಸೊ ಇದು ಒಂದು ರೀತಿ ನಾವು ಕೆಲಸ ಮಾಡ್ತಾ ಇದೀವಿ. ಇನ್ನೊಂದು ರೀತಿ ನಾವು ಹೇಗೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ, ಲೀಗಲ್ ಅವೇರ್ನೆಸ್ ಅಂದ್ರೆ ಕಾನೂನಿನ ಬಗ್ಗೆ ಅರಿವು ಮೂಡಿಸೋದು. ಸೊ ನಾವೇನ್ ಮಾಡ್ತೀವಿ, ಸಂಸ್ಥೆಗಳಿಗೆ ಹೋಗ್ತೀವಿ, ಸ್ಕೂಲ್ಸ್ಗೆ, ಕಾಲೇಜಸ್ಗೆ, ಆಮೇಲೆ ಲೇಬರ್ ಯೂನಿಯನ್ಸ್ ಮೆಂಬರ್ಸ್ಗೆ ಸೆಷನ್ಸ್ ತಗೊಂಡು ಅತಿ ಸರಳ ರೀತಿಯಲ್ಲಿ ಕಾನೂನು ಬಗ್ಗೆ ಕನ್ನಡದಲ್ಲಿ ಮಾತಾಡ್ತೀವಿ. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ಕಂಟೆಂಟ್ ಇದೆ, ನಿಮ್ಗೆ ಗೊತ್ತಿದೆ. ಒಂದ್ಸಲ ಲಾಸ್ ಆನ್ ವಿಮೆನ್ಸ್ ರೈಟ್ಸ್ ಅಂತ ಏನಾದ್ರು ಹಾಕಿದ್ರೆ ನೀವು ಯೂಟ್ಯೂಬ್ ಅಲ್ಲಿ, ಯು ವಿಲ್ ಗೆಟ್ 100 ಎಂಟ್ರೀಸ್. ಬಟ್ ಕನ್ನಡದಲ್ಲಿ ತುಂಬಾ ಕಡಿಮೆ ಇದೆ. ಸೊ ವಿ ಟ್ರೈಂಗ್ ಟು ಕ್ಲೋಸ್ ದಟ್ ಗ್ಯಾಪ್ ಅಂಡ್ ವಿ ಟ್ರೈಂಗ್ ಟು ಎನ್ಶೋರ್ ದಟ್ ಕನ್ನಡದಲ್ಲಿ ಸರಳ ರೀತಿಯಲ್ಲಿ ಮಾಹಿತಿ ನೀಡಬೇಕು ಅಂತ. ಸೊ ಇದಿಷ್ಟು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಜನರಲ್ ಆಗಿ ಸೊಸೈಟಿಲಿ ಏನಾದ್ರು ಕ್ರೈಮ್ಸ್, ವುಮೆನ್ ಮೇಲೆ ಏನಾದ್ರು ಕ್ರೈಮ್ಸ್, ಮೂರು ಸ್ಪೆಸಿಫಿಕಲಿ ರೇಪ್ ಏನಾದ್ರು ಆಗ್ಲಿ, ಅಂಡ್ ಅದ್ರ ಲೇಟರ್ ಇನ್ಪುಟ್ ಏನಿರುತ್ತೆ ಕ್ಯಾಂಡಿಡೇಟ್ ಕಂಡು ಮಾರ್ಚ್ ಮಾಡೋದು ಬಿಟ್ರೆ, ಜನ ಏನಿದ್ದಾರೆ ಅದನ್ನ ಆಗೋದ್ರಿಂದ ಪ್ರಿವೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಸಿಸ್ಟಮ್ ಇರೋದು ಒಂದು ಕೆಲಸ ಆದ್ಮೇಲೆ ಅದನ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಅದಕ್ಕೆ ಮುಂಚೆ ಅದನ್ನ ಪ್ರಿವೆಂಟ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನೀವೇನ್ ಹೇಳಿ? ದಟ್ಸ್ ವೆರಿ ಗುಡ್ ಪಾಯಿಂಟ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಿಮ್ ಪಾಯಿಂಟ್ ಅಲ್ವಾ? ಸೊ ಯುರ್ ರೈಟ್. ಅಂದ್ರೆ ನೀವ್ ಹೇಳೋದಂತೂ ತುಂಬಾ ನಿಜ ಇದೆ, ಆದ್ರೆ ಇಟ್ಸ್ ನಾಟ್ ದಟ್ ಸಿಂಪಲ್, ಅನ್ಫಾರ್ಚುನೇಟ್ಲಿ. ಈವನ್ ಮೋಸ್ಟ್ ರೀಸೆಂಟ್ ನಾವು ಕ್ರೈಮ್ ರೀಟ್ ನೋಡಿದ್ರೆ ಅಥವಾ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದು ಡೇಟಾ ನೋಡಿದ್ರೆ, ಮೋಸ್ಟ್ ರೀಸೆಂಟ್ಲಿ 2024 ಅಥವಾ 2025 ಡೇಟಾ ನೋಡಿದ್ರೆ, ನಾವು ನೋಡೋದೇನು, ಕ್ರೈಮ್ ರೇಟ್ ಇನ್ಕ್ರೀಸ್ ಆಗ್ತಾನೆ ಇದೆ, ರೈಟ್? ನಾವ್ ಏನ್ ಮಾಡಿದ್ರು, ನಾವು ಅವೇರ್ನೆಸ್ ಸೆಷನ್ಸ್ ಮಾಡ್ತೀವಿ, ಹುಡುಗಿರ್ಗೆ ಹೇಗೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದು ಅಂತ ಮಾಡ್ತೀವಿ. ಸ್ಕೂಲ್ಸ್ ಅಲ್ಲಿ ಕೂಡ ಎಜುಕೇಶನ್ ತುಂಬಾ ಸೆಷನ್ಸ್ ಇದೆ. ಇಡೀ ಸಮಾಜದಲ್ಲಿ ಯು ಕ್ಯಾನ್ ಸಿ ಲಾಟ್ಸ್ ಆಫ್ ಅವೇರ್ನೆಸ್ ಆನ್ ದೀಸ್ ಇಶ್ಯೂಸ್. ಈ ನಡುವೆ ಡೆಫಿನೆಟ್ಲಿ ಇನ್ಕ್ರೀಸ್ ಆಗಿದೆ. ಆದ್ರೂ ಕೂಡ ಈ ಕಡೆ ಕ್ರೈಮ್ ರೇಟ್ ಏರ್ತಾನೆ ಇದೆ, ರೈಟ್? ನಾವು ದಟ್ ಇಸ್ ಅ ಟ್ರಾಜಿಡಿ ವಿ ಡೀಲಿಂಗ್ ವಿತ್. ನಾವು ಕೆಲವರು ಹೇಳ್ತಾರೆ, ಲೆಟ್ಸ್ ಡೂ ಒನ್ ಥಿಂಗ್, ಡೆತ್ ಪೆನಲ್ಟಿ ಇಡೋಣ, ರೈಟ್? ಡೆತ್ ಪೆನಲ್ಟಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ, ಸ್ಟೇಟ್ ಹ್ಯಾಸ್ ದ ರೈಟ್ ಟು ಟೇಕ್ ಅ ಪರ್ಸನ್ಸ್ ಲೈಫ್ ಅವೇ. ಯಾಕಂದ್ರೆ ಹೀನಸ್ ಒಫೆನ್ಸ್ ಮಾಡಿದ್ದಾರೆ, ಹ್ಯಾಂಗಿಂಗ್, ರೈಟ್? ನಾವು ಎಷ್ಟೋ ಜನ ಆರ್ಗ್ಯೂ ಮಾಡ್ತಾರೆ, ಓ ಡೆತ್ ಪೆನಲ್ಟಿ ಎಲ್ಲದಕ್ಕೂ ಮಾಡಿ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ. ಬಟ್ ಇದುವರೆಗೂ ಎವಿಡೆನ್ಸ್ ಇಲ್ಲ ಎಲ್ಲೂ, ರೈಟ್? ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ಡೈರೆಕ್ಟ್ ಎವಿಡೆನ್ಸ್ ಟು ಶೋ ಡೆತ್ ಪೆನಲ್ಟಿ ಇರೋ ಕಂಟ್ರೀಸ್ ಅಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗಿದೆ, ರೈಟ್? ಅವ್ರ ಡೆತ್ ಪೆನಲ್ಟಿ ಇಲ್ಲದೆ ಇರೋ ಕಂಟ್ರೀಸ್ ಅಲ್ಲಿ ಏರ್ತಾ ಇದೆ. There are so many instances where death penalty has been awarded to the wrong accused. Big fish ಸೇವ್ ಆಗ್ತಾ ಇದಾರೆ, ಸ್ಮಾಲ್ ಫಿಶ್ ನ ಹಿಡಿತಾ ಇದಾರೆ. ನಿಮ್ಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ನೇಮ್ ನೇಮ್ಸ್, ಬಟ್ ಯು ನೋ, an actor's case, there was a driver who was made accused when he caused an accident. ನಿಮ್ಗೆ ಗೊತ್ತಿರೋ ಹಾಗೆ, ಬಾಲಿವುಡ್ ಆಕ್ಟರ್. Mistake that the system can make. ನಾನು ಎಲ್ಲದರಲ್ಲೂ ತಪ್ಪು ಜಜ್ಮೆಂಟ್ ಬರ್ತಿದೆ ಅಂತೆಲ್ಲ ಹೇಳ್ತಾ ಇರೋದು, ಬಟ್ ದೇರ್ಸ್ ಅ ಪಾಸಿಬಿಲಿಟಿ ಆಫ್ ಅ ಮಿಸ್ಟೇಕ್. ನೀವು ಕೇಳಿರ್ಬೋದು, ಇನ್ಸ್ಟೆಡ್ 10 ಜನ ಸ್ಕಾಟ್ ಫ್ರೀ ಆಗಿ ಹೋದ್ರು, ದೋಷಿಗಳು ಸ್ಕಾಟ್ ಫ್ರೀ ಆಗಿ ಹೋದ್ರು ಪರವಾಗಿಲ್ಲ, ಒಬ್ಬರು ಇನ್ನೋಸೆಂಟ್ ನ ನಾವು ಶಿಕ್ಷೆ ಮಾಡಬಾರ್ದು ಅಂತ ನೀವು ಕೇಳಿರ್ಬೋದು. ಐ ಬಿಲೀವ್ ಇನ್ ದಟ್, ರೈಟ್? ನೀವು ಕೇಳಿರೋ ತುಂಬಾ ಒಳ್ಳೆ ಪ್ರಶ್ನೆ. ಪ್ರಿವೆನ್ಷನ್ ಮಾಡ್ಬೋದಲ್ಲ, ಬಟ್ ವಾಟ್ ಇಸ್ ದ ಮೆಜರ್, ರೈಟ್? ನನ್ನ ಪ್ರಕಾರ ಅಲ್ಟಿಮೇಟ್ಲಿ ದ answer lies in the mindset of the people, because it is us
ಯಾಕಂದ್ರೆ ನಾವೇ ಹೇಳೋದು ಅವ್ರು ಎಂತ ಬಟ್ಟೆ ಹಾಕೊಂಡಿದಾರೋ ಅದಕ್ಕೆ ಅವ್ರ ಮೇಲೆ ರೇಪ್ ಆಗಿದೆ ಅಂತ ಸಮಾಜನೇ ಹೇಳೋದು. ಬಟ್ ಸೇಮ್ ಸಮಾಜ ಡಸ್ ನಾಟ್ ಲುಕ್ ಎಟ್ ಚಿಕ್ಕ ಮಗು ಮೇಲೆ ರೇಪ್ ಆಗೋದು, 1 ವರ್ಷ 6 ತಿಂಗಳ ಮಕ್ಕಳ ಮೇಲೆಲ್ಲ ರೇಪ್ ನಡೆದಿದೆ, ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ನಡೆದಿದೆ. ಸೇಮ್ ಸಮಾಜ. ಆ ಮಗು ಎಂತ ಬಟ್ಟೆ ಹಾಕೊಂಡಿತ್ತು ಅನ್ನೋ ಪ್ರಶ್ನೆ ಕೇಳಕ್ಕಾಗತ್ತಾ? ಬಟ್ ದಟ್ ಇಸ್ ದ ಸೊಸೈಟಿ. ಸೊ ಅಲ್ಟಿಮೇಟ್ಲಿ ಇಟ್ ಗೋಸ್ ಅ ಮೈಂಡ್ ಸೆಟ್. ಹುಡುಗಿರಂತಲ್ಲ, ಹುಡುಗರ ಮೇಲೆ 2 ವರ್ಷ 4 ವರ್ಷ. ಎಕ್ಸಾಕ್ಟ್ಲಿ. ಇನ್ನೊಂದು ಸೊಸೈಟಿ ಹೇಳುತ್ತೆ, ಬರೀ ಹುಡುಗಿರ್ ಮೇಲೆ ಈ ತರ ಅತ್ಯಾಚಾರ ಆಗುತ್ತೆ, ಸೆಕ್ಷುವಲ್ ಹ್ಯಾರಸ್ಮೆಂಟ್ ಹುಡುಗಿರ್ ಮೇಲೆ ಆಗುತ್ತೆ, ಹುಡುಗಿರ್ ಮೇಲೆನೆ ಹುಡುಗರು ಮಾಡ್ತಾರೆ ಅಂತ. ದಟ್ ಅಂಡ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಆಗೋದು ಬರೀ ಹುಡುಗಿರ್ ಮೇಲೆ ಅಂತ ಒಂದು ಮೈಂಡ್ ಸೆಟ್ ಇದೆ. ಸೊ ಇಟ್ಸ್ ಅಲ್ಟಿಮೇಟ್ಲಿ ದ ಮೈಂಡ್ ಸೆಟ್. ದಟ್ಸ್ ನಾಟ್ ಟ್ರೂ. ಸ್ಟ್ಯಾಟಿಸ್ಟಿಕ್ಸ್ ತೋರಿಸುತ್ತೆ ದಟ್ ಇವನ್ ಮೇಲ್ ಚಿಲ್ಡ್ರನ್ are subjected to sexual harassment, sexual abuse even. Right? So ultimately ನಂಗೆ ಅನ್ಸುತ್ತೆ the mindset needs to change. Now that is a Herculean task. ಈಗ ನಾವೆಲ್ಲ ಮೈಂಡ್ಸೆಟ್ ಚೇಂಜ್ ಮಾಡಕ್ ಹೋಗಿ ತುಂಬಾ ಕಷ್ಟ ಇದೆ. ಸೊ ಅಕಾರ್ಡಿಂಗ್ ಟು ಮಿ ಪ್ರಿವೆನ್ಷನ್ ಅಂದ್ರೆ ಅದೇ. ಇಂಡಿಯನ್ ಸೊಸೈಟಿ ಇವಾಗ ಕರೆಂಟ್ ಇರೋ ನೀಡ್ಸ್ ಪ್ರಕಾರ ಮೇ ಬಿ ಲಾಂಗ್ ಟೈಮ್ ಮೋರ್ ದನ್ ಎಜುಕೇಶನ್ ಇದ್ರೆ ಎಲ್ಲ ಚೇಂಜ್ ಆಗುತ್ತೆ ಅಂತ. ಬಟ್ ಐ ಡೋಂಟ್ ಥಿಂಕ್ ಆ ಎಜುಕೇಶನ್ ಎಲ್ಲರೂ ತಗೋತಾ ಇದ್ದಾರೆ. That's true. Education doesn't mean going to college and studying. Right? Education is also to do with thinking in a certain manner, that having a certain mindset, thinking about politics, right? Because ನಾವು ನೀವು ಹೇಳ್ತಾ ಇದ್ರಿ, ನೀವು you cater to the youth ಅಂತ, right? ಇವಾಗ ಈ ಟೈಮ್ ಅಲ್ಲಿ the youth having a political opinion is very important. All of this is politics. ನಾವು ಹಾಕೊಳ್ಳೋ ಬಟ್ಟೆ is politics. ನಾವು ತಿನ್ನೋ ಊಟ is politics. Alva. So I believe the youth should have an opinion, have a political stance on all these things, right? And that itself is the mindset. ಸೆಕ್ಷುವಲ್ ಒಂದು ಕೇಸ್ ನ ಸೀರಿಯಸ್ನೆಸ್ when it's sexual harassment of women ಜಾಸ್ತಿ ಇರುತ್ತಾ, ಇಲ್ಲ at the same time it's a minor, even he is a male, if he is also sexually abused, ಆವಾಗ ಆ ಸೀರಿಯಸ್ನೆಸ್ ಹಂಗೆ ಇರುತ್ತೆ. ಕಂಪೇರ್ ಮಾಡಕ್ ಆಗಲ್ಲ ನನ್ನ ಪ್ರಕಾರ. ಬೋತ್ ಆರ್ ಹೀನಸ್. ಈಗ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದ್ರೆ ಕೆಲವು ಸಲ ಇದಿಷ್ಟು ಚಿಕ್ಕದ ವಿಷಯ ಅಲ್ವಾ, ಅದು ದೊಡ್ಡ ವಿಷಯ ಅಲ್ವಾ ಅನ್ನೋದು. ಬಟ್ ಕ್ರೈಮ್ ಇಸ್ ಅ ಕ್ರೈಮ್, ರೈಟ್? ಆಫ್ ಕೋರ್ಸ್ IPC ನೋಡಿದ್ರೆ ಕೆಲವು ಕ್ರೈಮ್ಸ್ಗೆ 1 year ಇದೆ ಇಂಪ್ರಿಸನ್ಮೆಂಟ್, ಕೆಲವು ಕ್ರೈಮ್ಸ್ಗೆ 10 years ಇದೆ, ಕೆಲವು ಕ್ರೈಮ್ಸ್ಗೆ ಲೈಫ್ ಇಂಪ್ರಿಸನ್ಮೆಂಟ್ ಇದೆ, ರೈಟ್? ಸೊ ಆಫ್ ಕೋರ್ಸ್ ಗ್ರೇಡೇಷನ್ ಇದೆ. ಬಟ್ ಇಷ್ಟೇ ಅಲ್ವಾ ಅನ್ನೋದು ಬರಲ್ಲ. ಬಿಕಾಸ್ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಅಲ್ಲಿ he just hugged her, what is wrong ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ಇಟ್ಸ್ ನಾಟ್ ಜಸ್ಟ್ ಅ ಹಗ್, ರೈಟ್? ಇಟ್ಸ್ ನಾಟ್ ಜಸ್ಟ್ ಅ ಹಗ್. ಇಂಟೆಂಟ್ ಬಿಹೈಂಡ್ ಇಟ್ ಮ್ಯಾಟರ್ಸ್. ಇಂಟೆಂಟ್ ಆಲ್ಸೋ ಡಸಂಟ್ ಮ್ಯಾಟರ್ ಆಕ್ಚುಲಿ. ಸೆಕ್ಷುವಲ್ ಹ್ಯಾರಸ್ಮೆಂಟ್ ಅಲ್ಲಿ ಇಟ್ ಇಸ್ ದ ಹೌ ಐ ಫೀಲ್, ಹೌ ದ ವಿಕ್ಟಿಮ್ ಫೀಲ್ಸ್ ಮ್ಯಾಟರ್ಸ್ ಅಲ್ವಾ? ಸೊ ಇಂಟೆನ್ಷನ್ ಡಸ್ ನಾಟ್ ಮ್ಯಾಟರ್. ಬಿಕಾಸ್ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಪಾಶ್ ಕೆಳಗಡೆ ಇಟ್ಸ್ ನಾಟ್ ಕ್ರಿಮಿನಲ್ ಲಾ. ಕ್ರಿಮಿನಲ್ ಲಾ ಅಲ್ಲಿ ನಿಮ್ಗೆ ಗೊತ್ತಿದೆ ಆಕ್ಟರ್ಸ್ ರಿಯಸ್ ಮೆನ್ಸ್ರಿಯಾ. ಬಟ್ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಲಾಸ್ ಆರ್ ಸಿವಿಲ್ ಲಾಸ್. ಸೊ ನನ್ನ ತಂಗಿ ತರ ಬೈ ಮಿಸ್ಟೇಕ್ ಆಯ್ತು ಅಂತ ಹೇಳಕ್ ಬರಲ್ಲ. ಬಿಕಾಸ್ ನನ್ಗೆ ಹೇಗೆ ಅನ್ಸ್ತು, ನಂಗೆ ಮುಜುಗರ ಆಗಿದೆ, ಅಶೇಮ್ ಅನ್ಸ್ತು ನನ್ಗೆ. ಸೊ ದ್ಯಾಟ್ ಇಸ್ ವಾಟ್ ಮ್ಯಾಟರ್ಸ್. ಸೊ ಅಕಾರ್ಡಿಂಗ್ ಟು ಮೀ ನಾವು ಕಂಪೇರ್ ಮಾಡಕ್ ಆಗಲ್ಲ ಯಾವ್ದು ಕಡಿಮೆ ಯಾವ್ದು ಜಾಸ್ತಿ. ಈಗ ಥಪ್ಪಡ್ ಮೂವಿ ನೋಡಿದೀರಾ ನೀವು? ಥಪ್ಪಡ್ ಅಂತ ಒಂದು ಬಾಲಿವುಡ್ ಮೂವಿ ಇದೆ. ಅದರಲ್ಲಿ ದ ಹಸ್ಬೆಂಡ್ ಸ್ಲಾಪ್ಸ್ ದ ವೈಫ್, ಥಪ್ಪಡ್, ರೈಟ್? ವೈಫ್ ಫೈಲ್ಸ್ ಡಿವೋರ್ಸ್. ಸೊ ಇಲ್ಲಿ ಅಷ್ಟು ಚಿಕ್ಕ ವಿಷಯಕ್ಕೆ ಡಿವೋರ್ಸ್ ಫೈಲ್ ಮಾಡಲ್ಲ ಅಂತ ಎಷ್ಟೋ ಜನ ಕೇಳ್ತಾರೆ. ನಾವಿಲ್ಲಿ ಚಿಕ್ಕ ವಿಷಯ ದೊಡ್ಡ ವಿಷಯ ಅಲ್ಲ ಇಲ್ಲಿ ಪಾಯಿಂಟ್ ಇಸ್ ವೈಲೆನ್ಸ್ ಇಸ್ ಹ್ಯಾಪನ್, ರೈಟ್? ನಾವು ವಾಟ್ ಈಸ್ ಅ ರೈಟ್ ದಟ್ ಅ ಹಸ್ಬೆಂಡ್ ಹ್ಯಾಸ್ ಟು ಬೀಟ್ ದ ವೈಫ್ ಅನ್ನೋದು ಕೋರ್ ಕ್ವೆಶನ್ ಇಲ್ಲಿ. ಇನ್ಫ್ಯಾಕ್ಟ್ ಒಂದು ವೆರಿ ಫೇಮಸ್ ಆಕ್ಟಿವಿಸ್ಟ್ ಫ್ರಮ್ ಡೆಲ್ಲಿ ಅವ್ರು ಹೇಳ್ತಾರೆ, ಐ ಥಿಂಕ್ ಅವ್ರ ಹೆಸರು ಕಮಲಾ ಭಾಸನ್ ಅಂತ. ಅವ್ರು ಹೇಳ್ತಾರೆ, ಈಗ ಒಬ್ಬ ಗಂಡಸಿದಾನೆ, ಅವ್ರ ಬಾಸು ಅವ್ರ ಮೇಲೆ ಕಿರ್ಚಾಡಿದ್ರು, ತಪ್ಪು ಮಾಡಿದ್ಯಾ ವರ್ಕ್ ಅಲ್ಲಿ ಅಂತ ಕಿರ್ಚಾಡ್ತಾರೆ. ಹೊಡಿತಾನ ಅವನ್ಗೆ? ಇಲ್ಲ. ಹುಡುಗ ಅವ್ರ ಬಾಸು ವಾಪಸ್ಸು ಈಗ ಬಾಸ್ ಹ್ಯಾಸ್ ಸ್ಕೋಲ್ಡೆಡ್ ಹಿಮ್ ಅನ್ಕೊಳ್ಳಿ, ವಾಪಸ್ ಇವರು ಹೊಡಿತಾರ ಅವ್ರನ್ನ? ರೈಟ್? ದೆನ್ ವಾಟ್ ಮೇಕ್ಸ್ ಹಿಮ್ ಬೀಟ್ ಹಿಸ್ ವೈಫ್ ಅನ್ನೋದು ಪ್ರಶ್ನೆ. ಸೊ ದಟ್ ಮೀನ್ಸ್ ಐ ಆಮ್ ಅಬೌವ್ ಯು ಅನ್ನೋ ಒಂದು ಪವರ್ ಡೈನಮಿಕ್, superiority complex, or whatever you call it now. It's up to you. Yeah. So he will not beat his boss, no? Because his boss is above him. But why will he beat his wife? Because his wife is below him. Patriarchal society. Exactly. So I don't think there's hierarchy, right? In terms of offenses. ಇದು ಚಿಕ್ಕ offense, ದೊಡ್ಡ offense, ಅದು ತಪ್ಪು ನನ್ನ ಪ್ರಕಾರ. Of course, offense is an offense. Boys cannot be victims of violence ಅನ್ನೋದು,
ಬಾಯ್ಸ್ ಕಾಂಟ್ ಕ್ರೈ ಅನ್ನೋದು ದಟ್ ಇಟ್ ಸೆಲ್ಫ್ ಇಸ್ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ ಅಲ್ವಾ. ಹೌ ಶುಡ್ ಅ ಬಾಯ್ ಬಿ? ಓ ಯಾಕೋ ಹುಡುಗಿ ತರ ಆಡ್ತಾ ಇದ್ಯಾ ಅಂತಾರೆ. ವಾಟ್ ಇಸ್ ದರ್ ಮೀನ್? ವಾಟ್ ಇಸ್ ದ ಮೀನಿಂಗ್ ಆಫ್ ಹುಡುಗಿ ತರ ಆಡ್ತಿದ್ಯಾ? ಯಾಕೆ ಆಡ್ಬಾರ್ದು ಅವನು? ಫಸ್ಟ್ಲಿ ವಾಟ್ ಇಸ್ ಇಟ್ ಮೀನ್? ಯಾಕೆ ಅಳ್ತಾ ಇದ್ಯಾ? ಏ ಹುಡುಗಿ ತರ ಆಳ್ತೀಯಲ್ವೋ, ಯಾಕೆ ಅಳ್ಬಾರ್ದು? ವಾಟ್ ಇಸ್ ರಾಂಗ್ ಇನ್ ಅ ಮ್ಯಾನ್ ಕ್ರೈಯಿಂಗ್? Right, so this is what I'm coming from. Like there is a power structure, right? Now that power structure is the basis for all violence, and it is not what I'm saying. I'm copying from several other experts. ಅವ್ರು ಹೇಳಿರೋ ವಿಚಾರ. ಆ ಪವರ್ ಇಂದಾನೆ ಆ ಸೆಕ್ಷುವಲ್ ಅಬ್ಯೂಸ್ ಆಗ್ತಾ ಇರೋದು, ಆ ಪವರ್ ಇಂದಾನೆ ಆ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಆಗ್ತಾ ಇರೋದು, ಆ ಪವರ್ ಇಂದಾನೆ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇರೋದು. So the dominance feel is the reason for all Yes, this. 100%. ಒಂದ್ ಕಡೆ ವಿಮನ್ ಇಂಟೇಕು ಅಂದ್ರೆ ಅವ್ರು ನಮ್ಗಿಂತ ಸುಪೀರಿಯರ್ ಇದ್ದಾರೆ ಅನ್ನೋದು ತಗೋತಾ ಇದಾರೆ, ಅದೊಂದ್ ಕಡೆ ಇದ್ರು. ದರ್ ಮೇ ಬಿ ಕ್ಲಾಸ್ ಆಫ್ ಪೀಪಲ್ ಹೂ ಆರ್ ಅಗೇನ್ಸ್ಟ್ ಇಟ್, ಅಂದ್ರೆ ಇಲ್ಲ ನಾವು ಟರ್ನ್ ಅಪ್ ಆಗ್ತಾ ಇದೀರಿ ಅಂತ ಮುಂದೆ ಬರ್ತಾ ಇರೋರು ಇದ್ದಾರೆ. ಬಟ್ ಇದೆರಡು ಕಂಪ್ಯಾರಿಟಿವ್ಲಿ ಮೇ ಬಿ ಅಕ್ಸೆಪ್ಟೆನ್ಸ್ ಜಾಸ್ತಿ ಇದೆ. ಅಂದ್ರೆ ವಿಮೆನ್ ಆರ್ ಕಂಪ್ಯಾರಿಟಿವ್ಲಿ ನಾಟ್ ಸ್ಟ್ರಾಂಗ್ ಆಸ್ ಮೆನ್ ಅನ್ನೋ ಕಾನ್ಸೆಪ್ಟ್ ನಾವೇ ಒಪ್ಕೊಂಡಿರೋ ಕಡೆ ಅದು ಕಂಪ್ಯಾರಿಟಿವ್ಲಿ ಇಂಡಿಯಾದಲ್ಲಿ ಜಾಸ್ತಿ ಇದೆ. ಹೌದು, ಅದರಿಂದ ಮೇ ಬಿ ನಾವು ಡೆವಲಪ್ ಆಗಕ್ಕಿಂತ ಜಾಸ್ತಿ ವರ್ಷ. ಹೌದು, ಇಟ್ಸ್ ಕಂಡೀಷನಿಂಗ್ ಅಲ್ವಾ. ಫ್ರಮ್ ದ ಬಿಗಿನಿಂಗ್, ಓ ಇವಳು ಇಷ್ಟೇ, ಇವಳು ಏನಕ್ಕೆ ಓದಿಸ್ಬೇಕು ಈ ಹುಡುಗಿನ, ಎನಿವೇ ಮದುವೆ ಆಗಿ ಹೋಗ್ತಾಳೆ, ಎನಿವೇ ಇನ್ನೊಂದ್ ಮನೆಗೆ ಹೋಗ್ತಾಳೆ, ರೈಟ್? ಸೊ ದಟ್ ಇಸ್ ವಾಟ್ ಆಲ್ ಆಫ್ ಅಸ್ ಹ್ಯಾವ್ ಗ್ರೋನ್ ಅಪ್ ವಿತ್. ಜನರೇಷನ್ಸ್ ಹುಡುಗ ಮದ್ವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನ್ ದುಡ್ಕೊಂಡ್ ಬದುಕೊಂತಾನೆ, ಏನ್ ಮಾಡ್ತೀಯ? ದೇರ್ ಇಸ್ ಅ ಬರ್ಡನ್ ಟು ದ ಸೊಸೈಟಿ ಬಿಕಾಸ್ ವುಮನ್ ಇಸ್ ಅನ್ಮ್ಯಾರಿಡ್. A woman is not bearing a child. 30 years a woman is not married. Oh, ಅಷ್ಟೇ in life movie. But comparatively, metropolitan cities are more developed. Rural India inna continue ಆಗ್ತಾನೆ ಇದೆ. Stereotype is there. Women are not given proper access to washrooms. So it will take n number of years to women to put themselves forward into the society. Agree. But even in urban areas, ನಾವು ನೋಡಿದ್ರೆ ತಾರತಮ್ಯ ಅನ್ನೋದು ಇನ್ನೂ ತುಂಬಾ ಚೆನ್ನಾಗುತ್ತೆ, ಲೈಕ್ ಬ್ಯೂಟಿಫುಲ್ ಆಗುತ್ತೆ ಇನ್ನು. ಡಿಸ್ಕ್ರಿಮಿನೇಷನ್ ಅನ್ನೋದು ನೀವ್ ಹೇಳ್ದಂಗೆ ರೂರಲ್ ಏರಿಯಾಸ್ ಅಲ್ಲಿ ಹೌದು, ಮೇ ಬಿ ಒಂದ್ ಸ್ಕೂಲ್ ಅಲ್ಲಿ ಕೆಳಗಡೆ ಕುತ್ಕೊಳಪ್ಪ ನೀನ್ ದಲಿತ ಅಂತ ಅಂತಾರ ಅನ್ಕೊಳ್ಳಿ. ಸಿಟೀಸ್ ಅಲ್ಲಿ ಆಗಲ್ಲ, ಬಿಕಾಸ್ ಆಲ್ ಆಫ್ ಅಸ್ ಪೇ ಫೀಸ್, ಆಲ್ ಆಫ್ ಅಸ್ ಗೋ ಪಕ್ಕದಲ್ಲಿ ಕುತ್ಕೊಂತೀವಿ. ಆದ್ರೆ ಸರ್ನೇಮ್ ಏನು, ನೀನು ನಾನ್ ವೆಜಿಟೇರಿಯನ್ ಸ್ವಲ್ಪ ದೂರ ಕೊಡು, ಅದೆಲ್ಲ ಆಗುತ್ತೆ. ಸೊ ಡಿಸ್ಕ್ರಿಮಿನೇಷನ್ ಕೂಡ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿದೆ ಈಗ ಅರ್ಬನ್ ಸಿಟೀಸ್ ಅಲ್ಲಿ, ರೈಟ್? ಸೊ ವಿಲೇಜಸ್ ಅಲ್ಲಿ ಯುವರ್ ರೈಟ್, ಬಾವಿಲಿ ಸೇಮ್ ಬಾವಿಲಿ ನೀರ್ ಕುಡಿಯೋದು ತಗೊಳಕ್ ಆಗಲ್ಲ, ಆಯ್ತಾ, ಬೊಗ್ಸೆ ಹಿಡಿರಿ ಅಂತ ಅಂತಾರೆ. ಮುಂಚೆ ನೀವು ಕೆಲವು ಕಾಸ್ಟ್ ರಿಲೇಟೆಡ್ ಲಿಟ್ರೇಚರ್ ಹೋದ್ರೆ ದಲಿತ್ಸ್ ವರ್ ಸಪೋಸ್ ಟು ವೇರ್ ಏನು ಪರ್ಕೆ, ಸೊಂಟಕ್ಕೆ ಒಂದು ಪರ್ಕೆ ಕಟ್ಕೋಬೇಕಿತ್ತಂತೆ. ಬಿಕಾಸ್ ಅವರು ಹೋಗುವಾಗ ಆ ಧೂಳು ಕೂಡ ಬೇರೆಯವ್ರಿಗೆ ಮುಟ್ಟಿದ್ರೆ ಅದು ಕಳಂಕ ಅಂತ. ಆವಾಗ ಆತರ ಇವಾಗಿಲ್ಲ, ಅಫ್ಕೋರ್ಸ್ ಸಿಟೀಸ್ ಅಲ್ಲಿ ನೀವು ಹೇಳ್ದಂಗೆ. ಬಟ್ ಬೇರೆ ರೀತಿ ಇದೆ. ರೆಂಟ್ ಬೇಕಾ ನಿಮ್ಗೆ ಮನೆ, ನೀವು ವೆಜಿಟೇರಿಯನ್ ಅನ್ನೋದಿದೆ. ಸೇಮ್ ಡಿಫ್ರೆನ್ಸ್, ರೈಟ್? ಕಂಪ್ಯಾರಿಟಿವ್ಲಿ ಇಷ್ಟು ವರ್ಷದಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನೋದು ಇನ್ನ ಹೋಗಿಲ್ಲ. ಅಂದ್ರೆ ಮೇಲ್ ಫಿಮೇಲ್ ಅನ್ನೋ ಡಿಸ್ಕ್ರಿಮಿನೇಷನ್ ಇವಾಗ ಸಿಟೀಸ್ ಅಲ್ಲಿ ನಾವು ನೋಡಿದ್ರೆ ಅದ್ ಬೇರೆ ರೀತಿ ಇದೆ, ಅರ್ಬನ್ ಏರಿಯಾಸ್ ಅಲ್ಲಿ ಬೇರೆ ರೀತಿ ಇದೆ. ಸೊ ಇವಾಗ ಒಂದು ಇಶ್ಯೂ ಅಂತ ಬಂದ್ರೆ ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಇಟ್ಸ್ ಲಾಟ್ ಆಫ್ ಡಿವಿಷನ್ ಇದೆ. ಬಟ್ ಬಿಸೈಡ್ಸ್ ಡಿವಿಷನ್ ನಾವು ಯಾವ ತರ ವಿ ಕ್ಯಾನ್ ಗೋ ಹೆಡ್ ಇನ್ ಪಾಸಿಟಿವ್. ನೀವು ಎಷ್ಟೊಂದು ಕೇಸಸ್ ನೋಡಿರ್ತೀರಾ, ಇಲ್ಲಂದ್ರೆ ನೀವು ಹೋಗಿರೋ ಸರ್ವೇಸ್ ಆಗಿರ್ಲಿ, ವಿಲೇಜಸ್, ಸ್ಕೂಲ್ಸ್, ಕಾಲೇಜಸ್, ನೀವು ಎಷ್ಟೊಂದು ಕ್ರೌಡ್ ನ ನೋಡಿರ್ತೀರಾ. ಸೊ ನಿಮ್ ಪ್ರಕಾರ ಇಸ್ ದೇರ್ ಎನಿ ಪಾಸಿಬಲ್ ವೇ ವಿ ಕುಡ್ ಕಮ್ ಅಪ್ ಅಂಡ್ ವಿ ಮೇ ಬಿ ಗಿವ್ ಅವೇರ್ನೆಸ್ ಟು ದ ಯಂಗ್ ಮೈಂಡ್ಸ್, ಸೊ ದಟ್ ಅವ್ರು ಇವಾಗ ನಾವ್ ಎಲ್ಲ ಲಾ ಓದಿದಿರಿ, ನಮ್ಗೆ ಇದು ಅರ್ಥ ಆಗುತ್ತೆ. ಬಟ್ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗ್ಬೇಕು ಅನ್ನೋದು ಅದೇ ಲಾ ಮೋಟೋ, ಮೇನ್ ಮೋಟೋ ಅದೇ. ಬಟ್ ಅದು ಎಲ್ರಿಗೂ ತಲುಪ್ತಾ ಇಲ್ಲ. ಸೊ ಇದಕ್ಕೆ ಮೇ ಬಿ ಒಂದು ಕಾರಣ ಏನು ಅಂತ ನಿಮ್ ಪ್ರಕಾರ ಅನ್ಸಿರೋದು, ಮುಂದೆ ಹೆಂಗಿದ್ನ ಡೆವಲಪ್ ಆಗ್ಬೋದು? ತುಂಬಾ ಒಳ್ಳೆ ಪ್ರಶ್ನೆ. ಲಾ ಅನ್ನೋದು ವಿ ಶುಡ್ ಆಲ್ ಸಿ ಇಟ್ ಆಸ್ ಅ ಟೂಲ್ ಫಾರ್ ಸೋಷಿಯಲ್ ಚೇಂಜ್. ಆಯ್ತಾ, ಸಾಮಾಜಿಕ ಬದಲಾವಣೆಗೋಸ್ಕರ ನಾವು ಕಾನೂನು ಓದ್ತಾ ಇದೀವಿ, right? I'm guessing all of you have done that, right? So but the problem is ಅದು ಟ್ರಾನ್ಸ್ಲೇಟ್ ಆಗ್ತಾ ಇಲ್ಲ, ರೈಟ್? ಸೊ ನಾವು ಓದ್ತಾ ಇದೀವಿ, FIR ದಾಖಲೆ ಮಾಡ್ಲೇಬೇಕು ಪೊಲೀಸು, ಸೆಕ್ಷನ್ 154 CRPC ಕೆಳಗಡೆ FIR ದಾಖಲೆ ಮಾಡ್ಲೇಬೇಕು. FIR ದಾಖಲೆ ಮಾಡ್ಲಿಲ್ಲ ಅಂದ್ರೆ SP ಗೆ ಕಂಪ್ಲೇಂಟ್ ಮಾಡಿ
ದಟ್ಸ್ ವಾಟ್ ದ ಲಾ ಸೇಸ್. ಬುಕ್ ನೀವ್ ಹೇಳಿರಲ್ಲ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ ಅದ್ರಲ್ಲ, ಬುಕ್ ಅಲ್ಲೇ ಇದ್ಯಾ ಅಥವಾ ರಿಯಲ್ ಸಿಚುವೇಶನ್ ಅಲ್ಲಿ ಇದ್ಯಾ ಅಂತ. ಬುಕ್ ಸೇಸ್ 154, ಇವಾಗ ಅಫ್ಕೋರ್ಸ್ BNSS ಆಗಿದೆ. 154 ಸೇಸ್ ಕಂಪ್ಲೇಂಟ್ ನೀವು ಹೋಗಿ ಪೊಲೀಸ್ ಕೊಡಿ, ಪೊಲೀಸ್ FIR ದಾಖಲೆ ಮಾಡ್ಲೇಬೇಕು, ಕರ್ತವ್ಯ ಅವ್ರದ್ದು. ಅವ್ರು ಮಾಡ್ಲಿಲ್ಲ ಅಂದ್ರೆ SP ಗೆ ಕಂಪ್ಲೇಂಟ್ ಬರೀರಿ. ಎಷ್ಟು ಸಲ ನಾವು ಕಷ್ಟಪಟ್ರು FIRs ಆಗಿಲ್ಲ, ರೈಟ್? ನಮ್ಮ ಕ್ಲೈಂಟ್ಸ್ಗೆ ನೀವು ಹೇಳಿದ್ರಲ್ಲ ಎಷ್ಟು ಜನ ಬರ್ತಾ ಇರ್ತಾರೆ ನಮ್ಮ ಆಫೀಸ್ಗೆ ಅಂತ, FIRs ಆಗಲ್ಲ. ಫಸ್ಟ್ಲಿ ಅವರು FIRs ಯಾವ ಪರಿಸ್ಥಿತಿಯಲ್ಲಿ ಬರ್ತಾರೆ ಅಂದ್ರೆ, ನನ್ ಗಂಡ ಹೊಡೆದಿದ್ದಾನೆ, ರಕ್ತ ಸುರಿತಾ ಇದೆ, ಓಕೆ FIR ಬೇಕು, FIR ಆಗಲ್ಲ ಫಸ್ಟ್ಲಿ. ಸೆಕೆಂಡ್ಲಿ ಅರೆಸ್ಟ್ ಮಾಡಿ ಸರ್, ಅವ್ನ್ ದಿನ ಕುಡ್ಕೊಂಡ್ ಬಂದು ಹೊಡಿತಾನೆ, ಅರೆಸ್ಟ್ ಮಾಡಕ್ ಬರಲ್ಲ. ಯಾಕಂದ್ರೆ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಇನ್ಕ್ಲೂಡಿಂಗ್ ಅಗ್ನೇಶ್ ಕುಮಾರ್ ತುಂಬಾ ಜಜ್ಮೆಂಟ್ಸ್ ಇತ್ತೀಚೆಗೆ ಬಂದಿರೋದು, ಅರೆಸ್ಟ್ ಶುಡ್ ನಾಟ್ ಬಿ ದ ಫಸ್ಟ್ ಥಿಂಗ್ ಬಟ್ ದ ಪೊಲೀಸ್ ಡಸ್ ಅನ್ನೋದು. ಸೊ ಕಾನೂನು ಕೂಡ ಅವಾಲ್ವ್ ಆಗ್ತಾ ಇದೆ, ಬಟ್ ಯಾವ ಡೈರೆಕ್ಷನ್ ಎವಾಲ್ವ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ನೀವ್ ಕೇಳಿದ್ರಿ ಲೈಕ್ ವಾಟ್ ಕ್ಯಾನ್ ವಿ ಡೂ ಅಂತ. ಸೊ ಲಾ ಶುಡ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ಟು ಬುಕ್ಸ್, ನೀವ್ ಹೇಳ್ದಂಗೆ ಅಂಡ್ ನೀವ್ ಹೇಳ್ದಂಗೆ. ಸೊ ಆ ಲಾನ ನಾವು ಏನ್ ಪ್ರಯತ್ನ ಪಡ್ತಾ ಇದೀವಿ ನಮ್ ಸಂಸ್ಥೆಯಿಂದ ಅಂದ್ರೆ, ನಾವು ತುಂಬಾ ಮಾತಾಡ್ತೀವಿ ಇದ್ರ ಬಗ್ಗೆ, ತುಂಬಾ ಚರ್ಚೆ ಮಾಡ್ತೀವಿ. ಸೊ ಕಾಲೇಜಸ್ಗೆ ಹೋಗಿ ಕಾಸ್ಟ್ ಬಗ್ಗೆ ಮಾತಾಡ್ತೀವಿ, ಆತರ ತುಂಬಾ ಕಾಸ್ಟ್ ಬಗ್ಗೆ ಮಾತಾಡಿದ ತಕ್ಷಣ ಓ ಏನಪ್ಪ ಇವರು ಅಂತ ಒಂದು ಭಾವನೆ ಬರುತ್ತೆ. ಸೊ ಕಾಸ್ಟ್ ಬಗ್ಗೆ ಹೋಗಿ ಮಾತಾಡ್ತೀವಿ, ರೈಟ್? ಸೊ ಟಾಕಿಂಗ್ ಅಬೌಟ್ ಇಟ್ ಐ ಥಿಂಕ್ ಇಸ್ ಅ ಫಸ್ಟ್ ಸ್ಟೆಪ್. ಸೊ ವಿ ಆರ್ ಟ್ರೈಂಗ್ ಟು ಡೂ ದಟ್. ಸೊ ನಮ್ದೇ ಒಂದು ಪ್ರೋಗ್ರಾಮ್ ಇದೆ ಜಾಗೃತಿ ಅಂತ, ಅದ್ರ ಕೆಳಗಡೆ ನಾವೇನ್ ಮಾಡ್ತೀವಿ, ಕಾಸ್ಟ್ ಪ್ರಿವಿಲೇಜ್ ಬಗ್ಗೆ ಮಾತಾಡ್ತೀವಿ. ಸೊ ಇದ್ರಲ್ಲಿ 2 ಮಾಡ್ತೀವಿ, ನಾವು ಟ್ರೈ ಮಾಡ್ತೀವಿ ಅಟ್ ಲೀಸ್ಟ್. ಸೊ ಒಂದು, ಪ್ರಿವಿಲೇಜ್ಡ್ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಯಾರು ಮೇಲ್ಜಾತಿ ಅಂತ ಏನು ಕರೆಯಲ್ಪಡುತ್ತೋ, ಮೇಲ್ಜಾತಿಗೆ ಸೇರಿರೋ ಹುಡುಗರಿಗೆ ನಾವು ಅಂಡರ್ಸ್ಟ್ಯಾಂಡ್ ಯು ಪ್ರಿವಿಲೇಜ್ ಅಂಡ್ ಟ್ರೀಟ್ ಅದರ್ ಪೀಪಲ್ ವಿತ್ ಎಂಪತಿ ಅನ್ನೋದು ವಿ ವಾಂಟ್ ಟು ಟಾರ್ಗೆಟ್. ಸೆಕೆಂಡ್, ನಾನ್ ಡಾಮಿನೆಂಟ್ ಕಾಸ್ಟ್ ಹುಡುಗರಿಗೆ ಅಥವಾ ಹುಡುಗಿರ್ಗೆ ವಿ ಸೇ ಯು ಡೋಂಟ್ ವರಿ, ಇದು ಸೇಫ್ ಸ್ಪೇಸ್ ಇದೆ ನಿಮ್ ಕಾಲೇಜು, ನೀವೇ ಸೇಫ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತಾನು ಮಾಡ್ತಾ ಇದ್ದೀವಿ. ಸೊ ಒಂದು, ಐ ಫೀಲ್ ಟಾಕಿಂಗ್ ಅಬೌಟ್ ಇಟ್ ಇಸ್ ದ ಬೆಸ್ಟ್ ಥಿಂಗ್. ದಟ್ಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್, ಕಾಸ್ಟ್ ಬಗ್ಗೆ ಆಗ್ಲಿ ಜೆಂಡರ್ ಬಗ್ಗೆ ಆಗ್ಲಿ. ಸೆಕೆಂಡ್ ಪಾಯಿಂಟ್ ಇಸ್, ನಾವು ಕಾನೂನು ಬದ್ಧವಾಗಿ ನಾವು ಕೆಲಸ ಮಾಡ್ಬೇಕು ಅಂತ. ಸೊ ಇಫ್ ದ ರೂಲ್ ಬುಕ್ ಇಸ್ ಸೇಯಿಂಗ್ ಒನ್ ಥಿಂಗ್, ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಸೊ ಸೆಕ್ಷನ್ 154 ಸೇಸ್ FIR ನೀಡ್ಸ್ ಟು ಬಿ ಫೈಲ್ಡ್, ಆಗಿಲ್ಲ ಅಂದ್ರೆ SP ಹತ್ರ ಹೋಗಿ ತಗೊಂಡೋಗಿ ಆ ಬುಕ್ ನ. ಈ ತರ ಹೇಳ್ತಾ ಇದೆ ಸರ್, ನೀವು ಮಾಡ್ತೀರಾ ಹೇಗೆ ಅಂತ. ಸೊ ಐ ಫೀಲ್ ಲೈಕ್ ಆಕ್ಟಿಂಗ್ ಬೈ ದ ಲಾ ಆಸ್ ಲಾ ಅಬೈಡಿಂಗ್ ಸಿಟಿಸನ್ಸ್, ಅದು ತುಂಬಾ ಇಂಪಾರ್ಟೆಂಟ್ ಇದೆ ಟು ಎನ್ಶೋರ್ ದ ನೆಕ್ಸ್ಟ್ ಸ್ಟೆಪ್. ಅದಿನ್ನು ಫಸ್ಟ್ ಸ್ಟೆಪ್, ನಾ ಹೇಳ್ತಿರೋದೆಲ್ಲ ಫಸ್ಟ್ ಸ್ಟೆಪ್ಸ್. ಹೇಗೆ ಸಮಾಜ ಬದಲಾಯಿಸ್ಬೇಕು ನಂಗೆ ಗೊತ್ತಿಲ್ಲ ಆನ್ಸರ್, ರಿಯಲಿ ಐ ಡೋಂಟ್ ನೋ, ಬಟ್ ವಿ ಆರ್ ಟ್ರೈಂಗ್, ವಿ ಆರ್ ಡೂಯಿಂಗ್ ಸ್ಮಾಲ್ ಥಿಂಗ್ಸ್, ಟಾಕಿಂಗ್ ಅಬೌಟ್ ಕಾಸ್ಟ್, ಟಾಕಿಂಗ್ ಅಬೌಟ್ ಜೆಂಡರ್, ಟಾಕಿಂಗ್ ಅಬೌಟ್ ಕಸ್ಟಮ್ಸ್ ವಿಚ್ ಕುಡ್ ಬಿ ಪ್ರಾಬ್ಲಮ್ಯಾಟಿಕ್, ರೈಟ್? ಐ ಥಿಂಕ್ ದಟ್ಸ್ ಇಂಪಾರ್ಟೆಂಟ್. ದ ಕಾನ್ವರ್ಸೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ಹೇಳಿದ್ರಿ ಕೋರ್ಟ್ ಒಂದು ಆರ್ಡರ್ ಹೋಗಿದೆ ಇನ್ಸಿಡೆಂಟ್ ಆಗಿ ಅರೆಸ್ಟ್ ಮಾಡೋಂಗಿಲ್ಲ ಅನ್ನೋದು. ಇಸ್ ಇಟ್ ದ ಓನ್ಲಿ ರೀಸನ್ ವೈ ಪೊಲೀಸ್ ಡೋಂಟ್ ಟೇಕ್ FIR, ಆರ್ ಇಸ್ ಇಟ್ ಅ ಬ್ಯಾಡ್ ಥಿಂಗ್ ಫಾರ್ ಪೊಲೀಸ್ ಹ್ಯಾವ್ ಮೋರ್ FIR? ಐ ಥಿಂಕ್ ಎರಡೂನು ಇಟ್ಸ್ ಅ ಕಾಂಬಿನೇಷನ್. ಒಂದು, ಇವಾಗ ಶುಡ್ ರಿಜಿಸ್ಟರ್ FIR ರಿಜಿಸ್ಟರ್ ಮಾಡ್ಬೋದು, ಬಟ್ ನೋ ಕೋವರ್ಸಿವ್ ಆಕ್ಷನ್ ಶುಡ್ ಬಿ ಟೇಕನ್ ಅನ್ನತ್ತೆ ಜಜ್ಮೆಂಟ್, recent judgment. So no coercive action ಅಂದ್ರೆ you cannot call the accused and arrest him basically. ಸೊ ಒಂದು ಅದು, ಸೊ ಜಜ್ಮೆಂಟ್ ಫಾಲೋ ಮಾಡ್ಲೇಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಎರಡನೇದು, ಇಸ್ ಇಟ್ ಬ್ಯಾಡ್ ಫಾರ್ ದ ಪೊಲೀಸ್ ಇಫ್ ದ ರಿಜಿಸ್ಟರ್? ಇರ್ಬೋದು, ನಮಗ್ ಗೊತ್ತಿಲ್ಲ. ನಾವು ಆಕ್ಚುಲಿ ಸ್ಟಾಟಿಸ್ಟಿಕಲಿ ನಾವು ಅನಲೈಸ್ ಮಾಡ್ಬೇಕು ಅದು, ರೈಟ್? ಬಿಕಾಸ್ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ರೆಕಾರ್ಡ್ಸ್ ಇರುತ್ತೆ. ನಾವು ಪೊಲೀಸ್ ಸ್ಟೇಷನ್ ಎಂಟರ್ ಆದ ತಕ್ಷಣ ಒಂದು ವಾಲ್ ಇದೆ, ಆ ವಾಲ್ ಅಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಸ್ ಅಲ್ಲೂ ಇದೆ ನಂಬರ್ ಆಫ್ FIRs, ನಂಬರ್ ಆಫ್ ಚಾರ್ಜ್ ಶೀಟ್ ಫೈಲ್ ದಿಸ್ ಇಯರ್, ದಿಸ್ ಮಂತ್ ಅಂತ ಎಲ್ಲ. ಸೊ ವಿ ಹ್ಯಾವ್ ಟು ಅನಲೈಸ್ ಮೇ ಬಿ, ಬಟ್ ಇಟ್ ಇಸ್ ಮೋರ್ ವರ್ಕ್ ಫಾರ್ ದ ಪೊಲೀಸ್, 100%. ಇಟ್ ಇಸ್ ಮೋರ್ ವರ್ಕ್, ರೈಟ್? ಬಟ್ ನಾವು ಎಲ್ಲಾ ರೀತಿನೂ ನೋಡಿದೀವಿ. ವಿ ಹ್ಯಾವ್ ಸೀನ್ ವೆರಿ ಗುಡ್ ಪೊಲೀಸ್ ಆಫೀಸರ್ಸ್ ಅಂಡ್ ವಿ ಹ್ಯಾವ್ ಸೀನ್ ವೆರಿ ಪೊಲೀಸ್ ಆಫೀಸರ್ಸ್ ಹು ಡು ನಾಟ್ ಫೈಲ್ ಕೇಸಸ್, ರೈಟ್? ಸೊ ಅದೆಲ್ಲ ಪ್ರೊಫೆಷನ್ಸ್ ಅಲ್ಲೂ ಇದೆ. Is it in a good way or just for, are they just evading their duty? ಎವಿಡಿಂಗ್ ಡ್ಯೂಟಿ ಅನ್ಬೋದು, ಅಥವಾ ಸಿ ಅಗೇನ್ ಅಲ್ಲಿ ಇಟ್ಸ್ ನಾಟ್ ದಟ್ ಈಸಿ. ಅವ್ರಿಗೆ ಪಾಪ ಎವೇಡ್ ಮಾಡ್ಬೇಕು ಅನ್ನೋ ಡ್ಯೂಟಿ ಅಂತ ಇರಲ್ಲ. ಓ ಪಾಪ ಗಂಡ ಹೆಂಡತಿ ಜಗಳ, ಸರಿ ಹೋಗ್ತಾ ಇರ್ಬಿಡು, ನಾನ್ ಮತ್ತೆ FIR ಮಾಡಿ ಏನಕ್ಕೆ
ಒಂದು ಫ್ಯಾಮಿಲಿನ ಬ್ರೇಕ್ ಮಾಡ್ಬೇಕು ಅನ್ನತ್ತೆ ಅವ್ರಿಗೆ. ಯಾರು ಅನಲೈಸ್ ಮಾಡಿಲ್ಲ, ಯಾಕೆ FIR ರಿಜಿಸ್ಟರ್ ಆಗ್ತಾ ಇಲ್ಲ, ಯಾಕೆ ಪೊಲೀಸರು ತಗೊಂತಾ ಇಲ್ಲ, ಅಥವಾ ಯಾಕೆ ಲಾಯರ್ಸ್ ಅಷ್ಟು ಫೀಸ್ ತಗೊಂತಾರೆ. ದೇರ್ ಇಸ್ ನೋ ರೀಸನ್ ರಿಯಲಿ ದಟ್ ವಿ ಕ್ಯಾನ್ academically see. Yeah. Ma'am, talking about the legal aspect of how these laws are implemented in the court, ಈಗ women are going through a lot of abuses, sexual harassment ಆಗ್ತದೆ, they're having a lot of emotional, financial and mental abuse from the partners and their family. ಎಲ್ಲ ಆಸ್ಪೆಕ್ಟ್ ಅಲ್ಲೂ ನೋಡಿದಾಗ only when there is certain situations that has happened in the society, they come up with new laws, new guidelines. But how far is it being implemented? ಅದ ಅಷ್ಟವರೆಗೂ ಇಂಪ್ಲಿಮೆಂಟ್ ಮಾಡ್ತಾರೆ, is it being carried forward? Is law weak or is it being implemented only for a certain period of time? Now, criminal amendment happened in the year 2013, Nirbhaya case, and then Vishaka guidelines came back, and then there was Lalita Kumari guidelines also for registering an FIR. Is law really weak or is it getting implemented in the courts? No, I feel the law is evolving. The law is definitely evolving. I would say positively. Of course, there are cases and judgments which have taken us back. ಆಯ್ತಾ, ಸೊ ಪ್ರೋಗ್ರೆಸಿವ್ಲಿ ತಗೊಂಡೋಗಿಲ್ಲ ಕೆಲವು ಜಡ್ಜ್ಮೆಂಟ್ಸ್, ಬಟ್ ಲಾರ್ಜ್ಲಿ ನಂಗನ್ಸುತ್ತೆ, ಐ ಬಿಲೀವ್ ಐ ಆಮ್ ಅ ವೆರಿ ಆಪ್ಟಿಮಿಸ್ಟಿಕ್ ಪರ್ಸನ್. ಸೊ ನನ್ಗನ್ಸುತ್ತೆ ಕಾನೂನು ಒಳ್ಳೆ ರೀತಿಲಿ ಬದಲಾಗ್ತಾ ಇದೆ. ಬಟ್ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ದಿನನಿತ್ಯ ಇಂಪ್ಲಿಮೆಂಟೇಷನ್ ಅಲ್ಲಿ. ಈಗ ನಾವು ಏನ್ ಹೇಳ್ತೀವಿ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಎಮರ್ಜೆನ್ಸಿ ಸಿಚುವೇಶನ್ ಇದ್ರೆ ರೈಟ್ 112ಗೆ ಕಾಲ್ ಮಾಡಿ ಅಂತ ಹೇಳ್ತೀವಿ. 112 ಇಸ್ ಅ ವೆರಿ ಎಫೆಕ್ಟಿವ್ ಹೆಲ್ಪ್ ಲೈನ್. ಆದ್ರೆ 112 ಓನ್ಲಿ ಕ್ಯಾನ್ ಫೇಲ್ ಇನ್ ಸೋ ಮೆನಿ ಸಿಚುವೇಶನ್ಸ್ ಅಲ್ವಾ. ಸೊ 112 ಕಾಲ್ ಮಾಡಿದ ತಕ್ಷಣ ಗಂಡ ಕುಡ್ದಿರ್ತಾನೆ, ಪೊಲೀಸ್ ವಿಲ್ ಹೆಸಿಟೇಟ್ ಟು ಟೇಕ್ ಹಿಮ್ ಟು ದ ಪೊಲೀಸ್ ಸ್ಟೇಷನ್. ಇವನ್ ಮತ್ತೆ ಏನು ಹೆಚ್ಚು ಕಡಿಮೆ ಮಾಡುತ್ತಾನೆ, ನಮ್ಗೇನೆ ಅಲ್ಲೇ ಬಂದ್ ಗಲಾಟೆ ಮಾಡ್ಬೋದು. ಹಾ, ಸೊ ದೇ ವಿಲ್ ಸೇ ನಾನು ಮುಟ್ಟಲ್ಲ ಅವನ್ನ, ಕುಡಿದಾನೆ ಅಂತ. ಸೊ ದೇರ್ ಓನ್ಲಿ ಇಟ್ಸ್ ಫೇಲಿಂಗ್. ಇಟ್ಸ್ ಗುಡ್ ಇಂಪ್ಲಿಮೆಂಟೇಶನ್. 112 ಅನ್ನೋ ಕಾನ್ಸೆಪ್ಟ್ ಇದೆ. ಆ ಹುಡುಗಿ ಪಾಪ ಫೋನ್ ಮಾಡ್ತಾ ಇದ್ದಾಳೆ, ಅವ್ರು ಬರ್ತಾನೂ ಇದಾರೆ, ಫೈನಲಿ ಎಲ್ಲೋ ಅದು ಇಟ್ಸ್ ಗೆಟಿಂಗ್ ಲಾಸ್ಟ್. ಸೊ ಐ ಫೀಲ್ ದಿನನಿತ್ಯ ಇಂಪ್ಲಿಮೆಂಟೇಷನ್ ದಟ್ ಆ ಸಿಸ್ಟಮ್ ಸಸ್ಟೈನ್ ಆಗ್ಬೇಕು. ಪ್ರತಿಯೊಂದು ಸಿಸ್ಟಮ್ ದಟ್ ಇಸ್ ಬೀಂಗ್ ಕ್ರಿಯೇಟೆಡ್ ಶುಡ್ ಸಸ್ಟೈನ್, ಇಲ್ಲ ಅಂದ್ರೆ ಫೇಲ್ ಆಗತ್ತೆ. ಐ ಥಿಂಕ್ ದಟ್ಸ್ ವಾಟ್ ಇಸ್ ಹ್ಯಾಪನಿಂಗ್. ಎಲ್ಲ ಸಿಸ್ಟಮ್ಸ್ ಸಸ್ಟೈನ್ ಆಗ್ಬೇಕು. ಅಂಡ್ ಎಲ್ಲಾರು ಇಸ್ ಲೈಕ್ ಸ್ಮಾಲ್ ಪಾರ್ಟ್ಸ್ ಆಫ್ ಅ ಮಷೀನ್. ಒಂದ್ ಚಿಕ್ಕ ಪಾರ್ಟ್ ಹೋದ್ರು ಆ ಮಷೀನ್ ವಿಲ್ ನಾಟ್ ವರ್ಕ್ ಲಿಟ್ರಲಿ ಅಲ್ವಾ. ಸೊ ಇಟ್ಸ್ ಲೈಕ್ ಆಲ್ ಆಫ್ ಅಸ್ ಆರ್ ಕ್ಲಾಗ್ಸ್, ಹಂಗೆ ಮೇಕಿಂಗ್ ದ ಸಿಸ್ಟಮ್ ವರ್ಕ್. ಆ ಒಂದು ಎಲ್ಲೋ ಸ್ಲೋ ಆಗ್ತೀವಿ, ನಾವೇ ನಾಳೆ ಕೇಸ್ ಹಾಕಿದ್ರೆ ಸ್ಲೋ ಆಗ್ತೀವಿ ಅನ್ಕೊಳ್ಳಿ, ಅಲ್ಲಿಗೆ ಸ್ವಲ್ಪ ಕೆಟ್ಟೋಗುತ್ತೆ ಸಿಸ್ಟಮ್. ಸೊ ಐ ಥಿಂಕ್ ಆಲ್ ಆಫ್ ಅಸ್ ಶುಡ್ ವರ್ಕ್ like that. It's a loop. Yeah. Again, women have multiple rights. You have 498, cruelty, and then there's dowry, domestic violence. Isn't being misused. Sumne va client ogor bartare to various advocates. They'll be like, just divorce it bandidera, but you put multiple cases just to harass the men. Men point of view, isn't it harassment again? What kind of protection men are gaining from the law? So this is a very common problem that people have put across to us. Okay, now I have a very strong opinion there. ಏನಂದ್ರೆ ನಾವು narrative ನ ಚೇಂಜ್ ಮಾಡಕ್ ಹೋಗ್ಬಾರ್ದು. The narrative is so many women are victims of violence. Right? I'm not saying this because we work on the cases, but this is the general, like, look at statistics, look at research papers. Aita, of course there are men who are victims. Now adanna we're not saying no, we're not saying no problem agala hogu or anything. Of course, ratios like 1:10. Yeah, maybe. So the number of cases against the number of cases where men are victims are much lower than number of cases where women are victims. That's a reality. ಈ ರೇಷನ್ ತೋರಿಸಿ ಯಾರು ಸೇಫ್ ಆಗ್ತಾ ಇದಾರೋ ಅವ್ರನ್ನೂ ಇಲ್ಲ ಕ್ರಿಟಿಕಲ್ ಸಿಚುವೇಶನ್. ಎಕ್ಸಾಕ್ಟ್ಲಿ. ಸೊ ನಾವು ಫಸ್ಟ್ ನಾನು ಸೆನ್ಸಿಟೈಸೇಷನ್ ಮಾಡೋ ಸೆಷನ್ಸ್ ಅಲ್ಲೆಲ್ಲ ಒಂದ್ ಪ್ರಶ್ನೆ ಬಂದೇ ಬರುತ್ತೆ, ಈ ಕಾನೂನು ಮಿಸ್ಯೂಸ್ ಆಗ್ತಾ ಇದೆ ಅಂತ. ಆಗ್ತಾ ಇರ್ಬೋದೇನೋ, ಐ ಆಮ್ ನಾಟ್ ಸೇಯಿಂಗ್ ಇಲ್ಲ ಎಲ್ಲರೂ ಪಾಪ ರಿಯಲ್ ಕೇಸಸ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಅಫ್ಕೋರ್ಸ್ ಆಗ್ತಾ ಇದೆಯೇನೋ, ರೈಟ್? ಬಟ್ ಅದು ದಟ್ ಕಾಂಟ್ ಬಿ ದ ಮೇನ್ ನ್ಯಾರೇಟಿವ್. ದ ನ್ಯಾರೇಟಿವ್ ಇಸ್ ಕಾನೂನು ಇದೆ, ಕಾನೂನು ಬಳಸ್ಕೊಳ್ಳಿ. ಎಷ್ಟೋ ತುಂಬಾ ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಕಾನೂನು ಹೆಲ್ಪ್ ಆಗ್ತಾ ಇದೆ. ಆದ್ರೆ ಕೆಲವರು ಫಾಲ್ಸ್ ಕೇಸಸ್ ಹಾಕ್ತಾ ಇದಾರೆ. ದಟ್ ಇಸ್ ಅ ನ್ಯಾರೇಟಿವ್, right? I mean, at least whatever we're seeing, please correct me if I'm wrong, right? But ಇವಾಗ ಹೇಗಾಗ್ತದೆ, ಮೊನ್ನೆ ವೆರಿ ರೀಸೆಂಟ್ಲಿ ಒಂದು ಟೆಕಿ ಕಮಿಟೆಡ್ ಸೂಸೈಡ್
ಬಿಕಾಸ್ ಆಫ್ ಮೇಂಟೆನೆನ್ಸ್. ನೀವು ಓದಿರ್ಬೋದು, ಓ ಇಟ್ ವೆಂಟ್ ವೈರಲ್ ಆನ್ ಇನ್ಸ್ಟಾಗ್ರಾಮ್, ಆನ್ ಫೇಸ್ಬುಕ್, ಎಲ್ಲಾ ಕಡೆ ವೈರಲ್ ಆಯ್ತು. ಓ ನೋಡಿ, ಮೆನ್ ನ ಟಾರ್ಚರ್ ಮಾಡಿ ಮೇಂಟೆನೆನ್ಸ್ಗೋಸ್ಕರ ಮೆನ್ ಟಾರ್ಚರ್ ಮಾಡ್ತಾರೆ, ಮೆನ್ ಸೂಸೈಡ್ ಮಾಡ್ತಾ ಇದಾರೆ. ದಟ್ ಕುಡ್ ಬಿ ಅ ವೆರಿ ಜೆನ್ಯುನ್ ಕೇಸ್ ವೇರ್ ಹಿ ರಿಯಲಿ ವಾಸ್ ಟಾರ್ಚರ್ಡ್ ಅಂಡ್ ಹಿ ಪಾಸ್ಡ್ ಅವೇ. ಸೊ ಎಂಪತಿ ಲೈಸ್ ವಿತ್ ಹಿಮ್ 100%. ಅದು ಓ ಸುಳ್ಳು ಹೇಳಿದ ಅಂತ ಯಾರು ಹೇಳ್ತಾ ಇಲ್ಲ, ಬಟ್ ನ್ಯಾರೇಟಿವ್ ಶಿಫ್ಟ್ ಆಯ್ತು, ಅದಕ್ಕೆ ನ್ಯಾರೇಟಿವ್ ಫುಲ್ಲಿ ಶಿಫ್ಟ್ ಆಯ್ತು. ರೈಟ್, ಆಫ್ ಕೋರ್ಸ್ ಫಾಲ್ಸ್ ಕೇಸಸ್ ಎಲ್ಲಾ ಕಡೆ. ಐ ಮೀನ್ ದ ಲಾಸ್ ಇಂಪ್ಲಿಮೆಂಟೇಶನ್ ಇಸ್ ನಾಟ್ ದ ಬೆಸ್ಟ್, ಎಲ್ಲಾ ಕಡೆ ಆಗುತ್ತೆ. ಈಗ ಲುಕ್ ಎಟ್ ಅಟ್ರಾಸಿಟೀಸ್ ಕೇಸಸ್, SC/ST ಅಟ್ರಾಸಿಟೀಸ್ ಕೇಸಸ್. ಇಟ್ ಇಸ್ ರಿಯಲ್, ದ ಅಟ್ರಾಸಿಟಿ ಇಸ್ ರಿಯಲ್, ಇಟ್ಸ್ ಹ್ಯಾಪನಿಂಗ್ ಎವ್ರಿ ಡೇ. ಬಟ್ ಯಾರೋ ಫಾಲ್ಸ್ ಕೇಸ್ ಹಾಕಿದ್ದಾರೆ ಅನ್ನೋದೇ ನ್ಯಾರೇಟಿವ್ ಆಗ್ಬಿಡ್ತಾ ಇದೆ. ನಾವು ಅಕಾರ್ಡಿಂಗ್ ಟು ಮಿ ದಟ್ ಇಸ್ ಪ್ರಾಬ್ಲಮ್ಯಾಟಿಕ್. The narrative, of course, false cases ಆಗುತ್ತೆ. It's a law. It can get implemented ಹಂಗನು ಹಿಂಗನು, ರೈಟ್? ಬಟ್ ನಾವು ಯಾವ ರೀತಿ ಅದನ್ನ ತಗೊಂಡ್ ಹೋಗ್ತೀವಿ ಆಸ್ ಅ ನ್ಯಾರೇಟಿವ್, ಆಸ್ ಅ ಸೊಸೈಟಿ ಇಸ್, ಅಕಾರ್ಡಿಂಗ್ ಟು ಮೀ, ತುಂಬಾ ಮುಖ್ಯ ಆಗತ್ತೆ. ಬಿಕಾಸ್ ಆಫ್ ಕೋರ್ಸ್ ನಮ್ಮ ಹತ್ರ ಬರೋ ಕ್ಲೈಂಟ್ಸ್ ಎಲ್ರೂ ಲೋವರ್ ಮಿಡಲ್ ಕ್ಲಾಸ್, ಮೇ ಬಿ ಲೋವರ್ ಕಾಸ್ಟ್, very underprivileged women who are victims of violence. Now, are there women who are lying to us? We don't know and we don't care. Our job is to represent them in court. ಅವರು ಹೊಡೆದಾನೆ ನೋಡಿ ದಾಖಲೆ ಅಂತಂದ್ರೆ we will take that ದಾಖಲೆ and ಜಡ್ಜ್ ತೋರಿಸ್ತೀವಿ. ಅವ್ರು ರಿಯಲಿ ಸುಳ್ಳು ಹೇಳ್ತಾರ, ರಿಯಲಿ ಇಟ್ಸ್ ನಾಟ್ ಎ ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ನಮ್ ಕೆಲಸ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡೋದಲ್ಲ, ರೈಟ್? ಬಟ್ ದ ನ್ಯಾರೇಟಿವ್ ಇಟ್ ಸೆಲ್ಫ್, ಬಿಲ್ಡಿಂಗ್ ದ ನ್ಯಾರೇಟಿವ್ ಇಟ್ ಸೆಲ್ಫ್ ಇಸ್ ಇಂಪಾರ್ಟೆಂಟ್. ಅಂಡ್ ನಮ್ಮ ಸಂಸ್ಥೆ ನಾವು ನೋಡಿರೋ ಪ್ರಕಾರ ಲಾಸ್ ಮಿಸ್ಯೂಸ್ ಆಗ್ತಾ ಇದೆ, ಹೌದು. ಬಟ್ ಡೊಮೆಸ್ಟಿಕ್ ವೈಲೆನ್ಸ್ ಇಸ್ ಅ ಜೆನ್ಯೂನ್ ಪ್ರಾಬ್ಲಮ್. ಅಟ್ರಾಸಿಟೀಸ್ ಆರ್ ಅ ಜೆನ್ಯೂನ್ ಪ್ರಾಬ್ಲಮ್, ಬಟ್ somewhere it's shifting. Yeah. ಮ್ಯಾಮ್, ಇಲ್ಲ. ಅಂಡ್ ಇವಾಗ ನನ್ ಕ್ವಶನ್ ಇರೋದು, ಶಿ ಡಸಂಟ್ ಲೈಕ್ ಮೀ ಅಂದ್ರೆ ನನ್ನ ನಾರ್ಮಲ್ ಬಿಹೇವಿಯರ್ ಅಲ್ಲಿ ನೀರನ್ನ ಕಂಡ್ರೆ ಇಷ್ಟ ಆಗಲ್ಲ. ಏನಾದ್ರು ಏನೋ ಒಂದು ಅಹೇನ್ ಇರ್ತದೆ, ಏನಾದ್ರು ತೀರಿಸ್ಕೋಬೇಕು, ಸೇಡ್ ತೀರಿಸ್ಕೋಬೇಕು ಅಂತ ಇರ್ತದೆ. ಸೊ ವಾಟ್ ಆರ್ ದ ಅಡ್ವಾಂಟೇಜ್ ದಟ್ ಶಿ ಕ್ಯಾನ್ ಟೇಕ್ ಅಗೇನ್ಸ್ಟ್ ಮೀ ಲೀಗಲಿ? ಯು ಕ್ಯಾನ್ ಕಾಲ್ ಇಟ್ ಅ ನರೇಟಿವ್ as well. ಅಷ್ಟು ಈಸಿ ಅಲ್ಲ ಸೇಡ್ ತೀರಿಸ್ಕೊಳ್ಳೋದು ಲೀಗಲಿ. ಫಾರ್ ಎಕ್ಸಾಂಪಲ್, ಈ ರೂಮ್ ಅಲ್ಲಿ ಬೇರೆ ಯಾರು ಇದ್ದಿಲ್ಲ, ಬರೀ ನಾನು ಇದ್ದೆ. ಅವ್ನೇನು ಮಾಡಿರಲ್ಲ, ನಾರ್ಮಲ್ ಆಗಿ ಕುತ್ಕೊಂಡ್ ಮಾತಾಡಿರ್ತೀನಿ. ನಾನು ಅವನ ಮೇಲಿರೋ ಸೇಡ್ ತೀರ್ಸ್ಕೊಳ್ತಿ ಏನೋ ಸುಲ್ ಕೇಸ್ಗಳು ಹಾಕೊಂಡ್ರೆ, ಸೊ ದಟ್ ಇಸ್ ಗಾನ್ ಟು ಹರಾಸ್ಮೆಂಟ್ ಅಟ್ ಅ ಪಾಯಿಂಟ್. ಅಂದ್ರೆ ನೋ ಒನ್ ನ್ಯೂ ವಾಟ್ ಹ್ಯಾಪನ್. ಸೊ ದಟ್ ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಮೀ ಅಲ್ವಾ? ಹೌದು. In such cases where she is taking advantage, how can me be escape? You can't escape. See, again, there's a process to everything. ಅಲ್ವಾ? ಅವ್ರಿಗೆ ಕೇಸ್ ಹಾಕ್ತಾರೆ. ಸಪೋಸ್ ನಾನ್ ಜಡ್ಜು, ಅವ್ರ ಕೇಸ್ ಹಾಕಿದಾರೆ ನಿಮ್ ಮೇಲೆ, ನಾನ್ ನೋಡಿದ್ರೆ ಕರೆಕ್ಟ್ ಜೈಲ್ ಹಾಕಿ. ದಟ್ಸ್ ನಾಟ್ ಹೌ ಇಟ್ ಇಸ್, ರೈಟ್? ಒಂದ್ ಸಿಸ್ಟಮ್ ಇದೆ, ಒಂದ್ ಪ್ರಾಸೆಸ್ ಇದೆ, ರೈಟ್? ಸೊ ಅವ್ರಿಗೆ ತೋರ್ಸಿದ ತಕ್ಷಣ ಹೇಳಮ್ಮ ದಾಖಲೆ ಇದೆಯಾ, ಮೇ ಬಿ ಚೈನ್ ಆಫ್ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಎಲ್ಲ ಪ್ರೂವ್ ಮಾಡ್ತಾ ಇದೆ. ಅಂದ್ರೆ ಲಾಸ್ಟ್ ಆಗಿ ನನ್ ಫ್ರೆಂಡ್ ಯಾರು, ಮೇ ಬಿ ನಮ್ ಸೀನಿಯರ್, ಇವ್ರು ನೋಡೋದು, ನಮ್ಮ ಅಡ್ವೊಕೇಟ್ ನೋಡಿ ಇವರೇ ನನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಇವ್ರು ನೋಡಿದಾರೆ, ಅಂದ್ರೆ ನಾನು ಇವನು ಜಗಳಾಡೋದು ನೋಡಿದ್ದಾರೆ, ಎಕ್ಸಾಕ್ಟ್ಲಿ. ಸೊ ಯು ಬಿಲ್ಡ್ ಯೋರ್ ಕೇಸ್. ಸುಮ್ನೆ ಅವರು ಕೇಸ್ ಹಾಕಿದ ತಕ್ಷಣ ನಿಮ್ಮನ್ನ ಯಾರು ಜೈಲ್ ಹಾಕಲ್ಲ. ಇಸ್ ಇಟ್ ಅ ವೇ ದ ಸಿಸ್ಟಮ್ ಇಸ್ ಗಿವಿಂಗ್ ಅಂದ್ರೆ ಇವಾಗ ನನ್ ಕೋಪ ನಾನು ತೀರ್ಸ್ಕೊಬೇಕು, legally I know certain things, so is it gone to suppress him anywhere? ಅಂದ್ರೆ ನನ್ ಇಷ್ಟ ಬಂದಾಗ ನಾನು ಅವ್ನ ಮೇಲೆ ಕೇಸ್ ಹಾಕೋಬಹುದು ಅನ್ನೋದು 100% ಹಾಕೋಬಹುದು. ಸಿಸ್ಟಮ್ ಅಲೌಸ್ ಇಟ್. ಸಿಸ್ಟಮ್ ಅಲೌಸ್ ಇಟ್. ನಾವು ಸಿಂಪಲ್ ಆನ್ಸರ್ ನಿಮ್ ಪ್ರಶ್ನೆಗೆ ಹಾಕೋಬಹುದು ನೀವು. ಬಟ್ ವೆದರ್ ಯು ವಿಲ್ ವಿನ್, ವೆದರ್ ದ ಜಡ್ಜ್ ವಿಲ್ ಆಕ್ಚುಲಿ look at it and say, okay, this is a false case, it depends on the evidence, the trial ಹೇಗ್ ನಡೆಯುತ್ತೆ, on a lawyer ಹೇಗ್ ಆರ್ಗ್ಯೂ ಮಾಡ್ತಾರೆ, everything. But then ಕೇಸ್ ಗೆದ್ದಿಲ್ಲ ಅನ್ನೋ ಪರವಾಗಿಲ್ಲ, ದಟ್ ಟ್ರಯಲ್ ಸೆಷನ್ ಇರುತ್ತಲ್ಲ, ದಟ್ ವೇರ್ ಐ ಸಫರ್, ದಟ್ ಇಸ್ ವಾಟ್ ಕೀಪ್ ಹರ್ ಹ್ಯಾಪಿ. ಆ ತರ ಇದ್ದಾಗ ನಾನು ರಿವರ್ಸ್ ಏನಾದ್ರು ತಗೋಬಹುದು, ಇದರಿಂದ ಹೋಗ್ಬೋದು. ನೀವು ಬೇಕಾದ್ರೆ ಕೌಂಟರ್ ಕೇಸ್ ಹಾಕ್ಬೋದು. ಎರಡ್ ರೀತಿ ಮಾಡ್ಬೋದು. ನೀವು ಕೌಂಟರ್ ಕೇಸ್ ಹಾಕ್ಬೋದು, ಶಿ ಇಸ್ ಹ್ಯಾರಸಿಂಗ್ ಮೀ ಅಂತ. ಎರಡನೇದು ನೀವು ಡಿಫೆಮೇಷನ್ ಹಾಕ್ಬೋದು, ಶಿ ಇಸ್ ಹ್ಯಾಂಪರಿಂಗ್ ಮೈ ರೆಪ್ಯುಟೇಷನ್ ಇನ್ ದ ಸೊಸೈಟಿ ಬಿಕಾಸ್ ಶಿ ಇಸ್ ಫೈಲಿಂಗ್ ಫಾಲ್ಸ್ ಕೇಸಸ್, ನನ್ನ ರೆಪ್ಯುಟೇಷನ್ ಹಾಳಾಗ್ತಾ ಇದೆ ಅಂತ. ಇಟ್ಸ್ ಆಲ್ವೇಸ್ ದ ಲೀಗಲ್ ರೆಮಿಡಿ ಅವೈಲಬಿಲಿಟಿ. ಸಪೋಸ್ ಅವ್ರ ಕೋರ್ಟಿಗೆ ಹೋಗಿ ಜಡ್ಜ್ ಅವ್ರ ಪರವಾಗಿ ಕೊಡ್ತಾರೆ, ಯು ಆಲ್ವೇಸ್ ಹ್ಯಾವ್ ಅ ರೈಟ್ ಟು ಅಪೀಲ್,
ಈಗ ಡಿಫಾರ್ಮೇಶನ್ ಅನ್ನೋದು ಒಂದು ಪರ್ಸನಲ್ ಪ್ರೈವೇಟ್ ಟಾಕ್ ಆಗುತ್ತೆ, ಅದನ್ನ ಹೆವಿಯಾಗಿ ಇನ್ಸಲ್ಟ್ ಮಾಡ್ತಾರೆ. ಸೊ ಅವಾಗ ನಾನು ಅದಕ್ಕೆ ಪ್ರೈವೇಟ್ ಆಗಿರೋ ಟಾಕ್ ನಮ್ಮ ಮೇಲೆ ಇದೆ ಅಂದ್ರೆ ಡಿಫಾರ್ಮೇಶನ್ ಫೈಲ್ ಮಾಡಕ್ ಆಗಲ್ಲ. ಪಬ್ಲಿಕ್ ಸ್ಟೇಟ್ಮೆಂಟ್ Again, defamation, entire trial ಆದ್ಮೇಲೆ and when he is acquitted or when he is treated innocent, ಕರೆಕ್ಟ್. only then he can go ahead with defamation. But during the period of trial, another other alternative where he can, ಇಲ್ಲ. file a case against an ಇಲ್ಲ. option. ಸೊ ಎನಿವೇ ಡ್ಯೂರಿಂಗ್ ದ ಟ್ರಯಲ್ ಹಿ ಇಸ್ ಇನ್ನಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. So he has to undergo the trial, even though she's created a loop of incidents. Yeah. He has a right of legal representation, alva? Legal representation. So he can always fight his case. ಫಾಲ್ಸ್ ಕೇಸ್ಗೆ ನನ್ನ ಲಾಯರ್ ನ ಹೈರ್ ಮಾಡಿ ಕಾಸ್ ಸ್ಪೆಂಡ್ ಮಾಡಿ ಟೈಮ್ ಇನ್ವೆಸ್ಟ್ ಮಾಡಿ ಎಲ್ಲ ಟು ಪ್ರೂವ್ ದಟ್ ಐ ಆಮ್ ನಥಿಂಗ್ ಡನ್ ರಾಂಗ್ ಅಂತ. ಬಟ್ ಏನ್ ಗೊತ್ತಾ, ಇದು ಓವರ್ ಸಿಂಪ್ಲಿಫಿಕೇಶನ್ ನಾ ಮಾತಾಡ್ತಾ ಇರೋದು ಇವಾಗ ನನ್ನ ಪ್ರಕಾರ. ಯಾಕಂದ್ರೆ ಪ್ರತಿಯೊಂದು ಕೇಸಲ್ಲೂ ನೋಡಿ, ನಾವು ನೋಡ್ತಾ ಇರೋದು ಇವ್ರ ವರ್ಷನ್ ಆಫ್ ಫ್ಯಾಕ್ಟ್ಸ್ ಇರುತ್ತೆ ಒಂದು, ನಿಮ್ ವರ್ಷನ್ ಆಫ್ ಫ್ಯಾಕ್ಟ್ಸ್ ಇರುತ್ತೆ. ಇವ್ರು ಹೇಳೋ ತರ ಇಲ್ವೇ ಇಲ್ಲ ಅನ್ನೋದು ಎಲ್ಲೂ ಇಲ್ಲ. ಎಲ್ಲೋ ಕಡೆ ಇದೇನೆ ಆಗಿರ್ಬೋದು ಅನ್ನೋ ಥಾಟ್. ಎಕ್ಸಾಕ್ಟ್ಲಿ. ಸೊ ಅಕಾರ್ಡಿಂಗ್ ಟು ಮೀ ಇಟ್ಸ್ ನಾಟ್ ದಟ್ ಫಾಲ್ಸ್ ಕೇಸ್ ಹಾಕ್ಬಿಟ್ರು ಇವ್ರ ಪರವಾಗಿ ಏನೂ ಇಲ್ಲ, ಇನ್ನೊಬ್ಬರಿಗೆ ಪಾಪ ತುಂಬಾ ಹ್ಯಾರಸ್ಮೆಂಟ್ ಆಗ್ತದೆ, ಆತರ ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಕೇಸ್ ಅಂತ ನಾವು ನೋಡಿಲ್ಲ. ನಮ್ಮ ಹತ್ರ ಬರೋ ಕ್ಲೈಂಟ್ಸ್ ಆಫ್ ಕೋರ್ಸ್ ದೇ ವಿಲ್ ಸೇ ನಂಗೆ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು, ಅನ್ಯಾಯ ಆಗಿದೆ. ಆಪೋಸಿಟ್ ಸೈಡ್ ಆಫ್ ಕೋರ್ಸ್ ಅವ್ರ ಲಾಯರ್ ಹತ್ರ ಹೋಗಿ ನಂಗೆ ಅನ್ಯಾಯ ಆಗಿದೆ. ಸೊ ಅಕಾರ್ಡಿಂಗ್ ಟು ಮೀ ದರ್ ವರ್ಷನ್ ಆಫ್ ಫ್ಯಾಕ್ಟ್ಸ್ ಡಿಫ್ರೆಂಟ್ ಇದೆ. ಸೊ ನೀವ್ ಹೇಳೋ ಪ್ರಕಾರ ಇದು ಓವರ್ ಸಿಂಪ್ಲಿಫೈ ಮಾಡ್ತಾ ಇದೀವಿ ನಾವು ಬೈ ಸೇಯಿಂಗ್ no, but she's filed something, ನಾನು ಎಸ್ಕೇಪ್ ಆಗ್ಬೇಕು ಅನ್ನೋದು. ಬಿಕಾಸ್ ಯು ವಿಲ್ ಹ್ಯಾವ್ ಯುವರ್ ಓನ್ ವರ್ಷನ್ ಆಫ್ ಫ್ಯಾಕ್ಟ್ಸ್. ಅಲ್ಲಿನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ನೀವು ನೋಡೋ ದೃಷ್ಟಿಕೋನನೇ ಬೇರೆ ಆಗಿರುತ್ತೆ, ಅವ್ರು ನೋಡೋ ದೃಷ್ಟಿಕೋನನೇ ಬೇರೆ ಆಗಿರುತ್ತೆ. ಅಂಡ್ ಅವ್ರ ದೃಷ್ಟಿಕೋನದಲ್ಲಿ ಅವ್ರು ಕೇಸ್ ಹಾಕ್ತಾರೆ, ನಿಮ್ ದೃಷ್ಟಿಕೋನದಲ್ಲಿ ನೀವು ಫೈಟ್ ಮಾಡ್ತೀರಾ ವಾಪಸ್ಸು. ಸೊ ಅಕಾರ್ಡಿಂಗ್ ಟು ದೇರ್ ಇಸ್ ನೋ ದ ಟ್ರೂತ್. Right, so it's your version of the truth. It's her version. ಯಾರೋ ತಪ್ಪು ಮಾಡಿದೀನಿ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಬೆಂಗಳೂರಲ್ಲೇ ಒಂದು ಫೇಮಸ್ ಕೇಸ್ ಆದಲ್ಲ, ಉಮೇಶ್ ರೆಡ್ಡಿ ಅಂತ. ಈಸ್ ಕಮಿಟೆಡ್ ಸಮ್ ಐ ಡೋಂಟ್ ನೋ ಹೌ ಮೆನಿ ರೇಪ್ಸ್, ರೈಟ್? ಮಲ್ಟಿಪಲ್ ರೇಪ್ಸ್ ಅಟ್ ಲೀಸ್ಟ್ ಒಂದು 10 ವರ್ಷದ ಹಿಂದೆ. ಸ್ಟಿಲ್ ಹಿ ಇಸ್ ನಾಟ್ he's not acquitted, he's in jail, right? So ಆ ಕೇಸಲ್ಲೇ ನೋಡಿ, he will have his version of the facts. She provoked me is his version of facts. Suppose I'm not saying legally, right? She provoked me. ಅವಳು ಎಷ್ಟು ಕೊಬ್ಬು ತರ ಆಡಿರ್ಲು ಗೊತ್ತಾ, ಅದಕ್ಕೆ ನಾನು ರೇಟ್ ಮಾಡ್ದೆ. Will be his version. Suppose I'm not I'm not bringing those facts here. That's his version of the facts, right? Her version is ನಾನು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಇವನ್ ಬಂದ್ಬಿಟ್ಟು ನಾನು ಅಟ್ಯಾಕ್ ಮಾಡಿ ರೇಪ್ ಮಾಡ್ತಾ. It's her version. So it's a version of the facts. So ನೀವು ಹೇಳಿರೋ ಹಾಗೆ ಅಷ್ಟು ಈಸಿ ಸಿಂಪ್ಲಿಫೈಡ್ ವರ್ಜನ್ ಎಲ್ಲೂ ಇರಲ್ಲ. ಸೊ ಇವಾಗ ನಾವು ಎಷ್ಟೊಂದ್ ಕಡೆ ನೋಡಿದೀರಿ ಈ ತರ ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನೋ ಕಾನ್ಸೆಪ್ಟ್, ಅದನ್ನ ಹೆಂಗ್ ತಡಿಬಹುದು ಯೂತ್ ಮಧ್ಯೆ? ಕೆಲವು ಐಡಿಯಾಸ್ ಇದೆ. ಒಂದು, ಫಾರ್ ಎಕ್ಸಾಂಪಲ್, ಸಾಲಿಡಾರಿಟಿ ತೋರಿಸ್ಬೇಕು. ಐ ಫೀಲ್ ದ ಮೆನ್, ದ ವಿಮೆನ್, ಎವ್ರಿಬಡಿ. ಲೈಕ್ ವೆನ್ ಒಬ್ರು ರೈಟ್ಸ್ ವೈಲೇಟ್ ಆಗ್ತಾ ಇದೆ ಅಂತ ನೀವು ನೋಡಿದಾಗ, if you stand by her, right, irrespective of gender, men, women, third gender, LGBT, ಯಾರಾದ್ರೂ ಆಗಿರ್ಲಿ, right? I think solidarity is very important. And solidarity ಒಂದು. ಎರಡನೇದು creating allyship. Not saying, oh, I will save you, come, I will save you ಅಂತ. Like ಈ movies ಅಲ್ಲಿ ತೋರಿಸಲ್ಲ, hero goes and like fights the villain and saves the heroine. Such a terrible version. Right? Such a terrible I don't need saving, right? ಅದು ಆ ಕಾಲ ಮುಗ್ದಿದೆ ನನ್ನ ಪ್ರಕಾರ. ಸೊ ಅಕಾರ್ಡಿಂಗ್ ಟು ಮೀ ದ ಯೂತ್ ಶುಡ್ ಟೇಕ್ ಇಟ್ ಅಪ್ ಆನ್ ದೆಮ್ಸೆಲ್ಸ್ ಟು ಬಿ ವೆರಿ ಸೆನ್ಸಿಟಿವ್ ಟು ಈಚ್ ಅದರ್ irrespective of gender or caste or religion, and basically build a solidarity. I think that's very important. ಯಾಕಂದ್ರೆ ಆ ಸಾಲಿಡಾರಿಟಿ ನಮ್ಮಲ್ಲಿ ಬಿಲ್ಡ್ ಆಗಿಲ್ಲ ಅಂದ್ರೆ, ನಿಮ್ಮಲ್ಲಿ ದ ಯೂತ್ ಬಿಲ್ಡ್ ಆಗಿಲ್ಲ ಅಂದ್ರೆ, ಐ ಥಿಂಕ್ ದ ಡಿಸ್ಕ್ರಿಮಿನೇಷನ್, ದ ಸ್ಟ್ರಕ್ಚರ್ಸ್ ವಿಲ್ ಎಕ್ಸಿಸ್ಟ್, ದ ಪವರ್ ಡೈನಮಿಕ್ಸ್ ವಿಲ್ ಎಕ್ಸಿಸ್ಟ್, ಎವ್ರಿಥಿಂಗ್ ವಿಲ್ ಎಕ್ಸಿಸ್ಟ್. So I feel small things like, not acting like a macho man. I think that itself is important. Men crying, that itself is an important message, right? So I feel it's important to break those stereotypes.
ತುಂಬಾ ದಿನ ನಮ್ಮೊಂದು ಚಿಕ್ಕ ಕ್ಲಾರಿಫಿಕೇಶನ್ ಮೇ ಬಿ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಹೇಳ್ತೀವಿ ಬಟ್ ಹರಾಸ್ಮೆಂಟ್ ಇನ್ ಕಾಲೇಜಸ್ ಅಂತ ಆಗ ಹೇಗ್ ಮಾಡೋದು ಎಕ್ಸಾಂಪಲ್ ಗೆ ಮೇ ಬಿ ಶಿ being a good student, she faces bias, she faces partiality in being chosen. ಯಾರಿಂದ? Our professor in that. Professor in that, maybe by the principal. ನನ್ನ ರೆಪ್ರೆಸೆಂಟೇಷನ್ ಈಸಿ ಇದೆ ಆ ಗ್ಯಾದರಿಂಗ್ ಅಲ್ಲಿ ಜಸ್ಟ್ ಬಿಕಾಸ್ ಐ ಹ್ಯಾವ್ ಅ ಗುಡ್ ಫೇವರಿಸಮ್ ಇನ್ ದ ಕಾಲೇಜ್ ಐ ಆಮ್ ಬಯಾಸ್ಡ್ ಅಂದ್ರೆ ಕಂಪ್ಯಾರಿಟಿವ್ಲಿ ಟು ಅದರ್ಸ್ ಐ ಆಮ್ ಬಯಾಸ್ಡ್. ಇವ್ರನ್ನ ಬಯಾಸ್ ಟ್ರೀಟ್ ಮಾಡ್ತಾರೆ, ಜನರಲ್ ಟ್ರೀಟ್ಮೆಂಟ್ ಗಿಂತ ಸ್ವಲ್ಪ ಲೆಸ್ ಕನ್ಸಿಡರ್ ಮಾಡ್ತಾರೆ. ಆತರ ಇದ್ದಾಗ ಅವಾಗ ಏನಾಗುತ್ತೆ, ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಹೋದ್ರೆ ಇಟ್ ವಿಲ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅನ್ ಆಕ್ಟ್ ಆಫ್ ಅಂಡರ್ ದ ಕೆಪಾಸಿಟಿ ಆಫ್ ದ ಕಾಲೇಜ್. ಸೊ ಬಟ್ ರಿಯಲಿ ಇನ್ ಡೆಪ್ತ್ ನೋಡಕ್ ಹೋದ್ರೆ ಶಿ ಇಸ್ ಬೀಂಗ್ ಬಯಾಸ್ಡ್ ಆರ್ ಶಿ ಇಸ್ ಬೀಂಗ್ ಹರಾಸ್ಡ್. ಆತರ ಇದ್ದಾಗ ಹೌ ಕ್ಯಾನ್ ಶಿ ಫೈಲ್ ಎ ಕೇಸ್? ಸೊ ಪ್ರತಿ ಕಾಲೇಜಲ್ಲೂ ಒಂದು ಸೆಲ್ ಇರ್ಲೇಬೇಕು, ರೈಟ್, ಟು ಅಡ್ರೆಸ್ ದೀಸ್ ಥಿಂಗ್ಸ್. ಗ್ರೀವೆನ್ಸ್ ಸೆಲ್ ಇರ್ಲೇಬೇಕು. ಸೊ ಶಿ ಹ್ಯಾಸ್ ಟು, ಇಫ್ ಶಿ ಫೀಲ್ಸ್ ನನ್ ಜೊತೆ ಅನ್ಯಾಯ ಆಗಿದೆ, ಸೊ ಶಿ ಹ್ಯಾಸ್ ದ ರೈಟ್ ಟು ಅಪ್ರೋಚ್ ಗ್ರೀವೆನ್ಸ್ ಸೆಲ್ ಅಂಡ್ ಲಾಂಚ್ ಅ ಕಂಪ್ಲೇಂಟ್. And that grievance cell should be very independent. It should be an independent body. ಅಂದ್ರೆ ಗ್ರೀವೆನ್ಸ್ ಸೆಲ್ ಅಲ್ಲಿ ಪ್ರಿನ್ಸಿಪಲ್ ಇದ್ದಾರೆ ಅನ್ಕೊಳ್ಳಿ, ಆ ಪ್ರಿನ್ಸಿಪಲ್ ಮೇಲೆನೆ ಕಂಪ್ಲೇಂಟ್ ಆದ್ರೆ he has to step down basically. So little things like that, conflict of interest ಇರ್ಬೋದು, right? But setting up an independent body to address her complaint is going to be important. Same goes with ICC committee under POSH. Correct. Same. ಈಗ ಒಂದು ವರ್ಕ್ ಪ್ಲೇಸ್, ಪ್ರತಿ ವರ್ಕ್ ಪ್ಲೇಸು 10 ಜನಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ರೆ ಪಾಶ್ ಕಮಿಟಿ ಮಾಡ್ಲೇಬೇಕು. ಲೈಕ್ ನಮ್ಮಲ್ಲಿ ಒಂದು ಪಾಶ್ ಕಮಿಟಿ ಇದೆ, ರೈಟ್? ಸೊ ಅಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್, ಎಕ್ಸಾಕ್ಟ್ಲಿ ವಾಟ್ ಯು ಸೆಡ್, ರೈಟ್? ಇಂಡಿಪೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಸಪೋಸ್ ಆ ಪಾಶ್ ಕಮಿಟಿಲಿ ಇದ್ದೀನಿ, ಧ್ವನಿ ಪಾಶ್ ಕಮಿಟಿಲಿ ನಾನು ಇದ್ದೀನಿ. ಸೊ ಹ್ಯಾರಸ್ ಮಾಡೋರು ನನ್ನ ತುಂಬಾ ಚೆನ್ನಾಗಿ ಗೊತ್ತಿರೋರು, ನನ್ನ ಕಾಲಿಗೆ ಅವ್ರಂದ್ರೆ ನನ್ ತುಂಬಾ ಇಷ್ಟ ಅನ್ಕೊಳ್ಳಿ. ಸೊ ಆತರ ಇದ್ದಾಗ ಐ ಶುಡ್ ಸ್ಟೆಪ್ ಡೌನ್ ಫ್ರಮ್ my position in that POSH committee for that inquiry. Right? So in that sense, one independent body irodu tumba necessary agutte. But if the chances are the redressal or grievance committee is under the influence of the principal. ಅದೇ ಆಗ್ತದೆ ಎಲ್ಲ ಕಡೆ. ಅದೇ ಆಗ್ತದೆ. It's not an independent body. Right? So that's the challenge, which is why it's important to bring in an external member. ಅದಕ್ಕೆ POSH committees ಅಲ್ಲಿ ಒಂದು external member ಇರ್ತಾರೆ. ಬಿಕಾಸ್ ಅವ್ರವ್ರ ಇದ್ರೆ ಗೋಲ್ಮಾಲ್ ಆಗೋ ಚಾನ್ಸ್ ಇದೆ. ಸೊ ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ಇರ್ಬೇಕು. ಅವ್ರ NGO ಬ್ಯಾಕ್ ಗ್ರೌಂಡ್ ಇರ್ಬೋದು, ಜೆಂಡರ್ ರೈಟ್ಸ್ ಮೇಲೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಅಡ್ವೊಕೇಟ್ ಇರ್ಬೋದು. ಸೊ ಸೇಮ್ ಐ ಥಿಂಕ್ ಶುಡ್ ಅಪ್ಲೈ ಆಲ್ಸೋ ಫಾರ್ ಗ್ರೀವೆನ್ಸ್ ಸೆಲ್ ಇನ್ ಅ ಕಾಲೇಜ್. ಹ್ಯಾವ್ ಅನ್ ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ಸಿಟ್ ಇನ್ ಸೊ ದಟ್ ದೇ ಹ್ಯಾವ್ ಅನ್ ಇಂಡಿಪೆಂಡೆಂಟ್ ಪರ್ಸ್ಪೆಕ್ಟಿವ್. What if that her complaint on the grievance redressal doesn't work, and on that basis she makes a complaint on station? Is it valid or is there any other procedures? 100% valid, because ಅದು ಬೇರೆ ಲೀಗಲ್ ಆಪ್ಷನ್, ಇದು ಬೇರೆ ಲೀಗಲ್ ಆಪ್ಷನ್, ರೈಟ್? ಸೊ FIR ಹಾಕೋದನ್ನು ಅವ್ರ ರೈಟ್, ಗ್ರೀವೆನ್ಸ್ ಸೆಲ್ ಅಪ್ರೋಚ್ ಮಾಡೋದು ಅವ್ರ ರೈಟ್. ಗ್ರೀವೆನ್ಸ್ ಸೆಲ್ ರಿಪೋರ್ಟ್ ಅವ್ರ ವಿರುದ್ಧ ಇದೆ ಅಂದ್ರೆ ಅವ್ರ ಕೋರ್ಟ್ಗೂ ಅಪ್ರೋಚ್ ಮಾಡಿ ಶಿ ಕ್ಯಾನ್ ಗೆಟ್ ಜಸ್ಟಿಸ್. ವೈ ನಾಟ್, ಇಫ್ ಇಟ್ಸ್ ಅ ಸ್ಟೇಟ್ ಇನ್ಸ್ಟಿಟ್ಯೂಷನ್. First step is approaching grievance. ಫಸ್ಟ್ ಸ್ಟೆಪ್ ಅಂತ ಹೇಳಕ್ ಬರಲ್ಲ. ಸಪೋಸ್ ಗ್ರೀವೆನ್ಸ್ ಇದೆ, ಅವರು ಗ್ರೀವೆನ್ಸ್ ಎಲ್ಲ ಹತ್ರ ಹೋಗಲ್ಲ, ಡೈರೆಕ್ಟ್ FIR ಹಾಕ್ತಾರೆ, ಶಿ ಹ್ಯಾಸ್ ಅ ರೈಟ್. Would it make a disadvantage to the person? ಹಾಗೇನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ನೀವು ಎಷ್ಟು ಅಗ್ರಿವೇಟ್, ಐ ಮೀನ್ ಎಷ್ಟು ನೀವು ಎಸ್ಕಲೇಟ್ ಮಾಡಬೇಕು. ಇಟ್ ಡಿಪೆಂಡ್ಸ್. Even ಸಪೋಸ್ if FIR is done, she has to again go back to the same college. Exactly. Trial ಆಗೋವರೆಗೂ she has to go through the same thing. ಎಕ್ಸಾಕ್ಟ್ಲಿ. By that time, she'll be done with her college. She'll have to graduate. ಯಾ, ಆತರ ಆಗ್ತಾ ಇದೆ ಇವಾಗ. ದಟ್ ಇಸ್ ದ ರಿಯಾಲಿಟಿ ಆಫ್ ದ ಸಿಚುವೇಶನ್, ಬಟ್ ದಟ್ ಇಸ್ ದ ರೈಟ್ ದಟ್ ಶಿ ಹ್ಯಾಸ್ ಟು ಯೂಸ್ ಇಟ್ according to me. So if she steps forward and makes a complaint, she will be targeted in the college. She will face a lot of consequences by the name of complaint. And should also finish her education. So And the stress ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತಾಗ. most of the people ಅದರಿಂದ ಸುಮ್ನೆ ಆಗ್ತಾ ಇದ್ದಾರೆ. ಏನೇ ಕಂಪ್ಲೇಂಟ್ ಹಾಕೊಂಡ್ರೆ ನನ್ನ ತಲೆಗೆ 3-4 ವರ್ಷ ನಾನೇ ಅಡ್ಡಾಡ್ಬೇಕು. ಅದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ರೋಹಿತ್ ವೇಮುಲಾ ಆಕ್ಟ್ ಬರ್ತದೆ ಈಗ. ರೋಹಿತ್ ವೇಮುಲಾ ಆಕ್ಟ್ Okay. ಅನ್ನೋದು ಬರ್ತಾ ಇದೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಡಿಸ್ಕ್ರಿಮಿನೇಷನ್ ನ ಕಡಿಮೆ ಮಾಡಕ್ಕೆ. ಇನ್ಫ್ಯಾಕ್ಟ್ ಪಾಶ್ ನೀವು ಹೇಳಿದ್ರಲ್ಲ, ಪಾಶ್ ಕಮಿಟಿ ಹೇಗೆ ಸೆಟಪ್ ಆಗಿದೆಯೋ, ಪ್ರತಿಯೊಂದು ಕಾಲೇಜಲ್ಲೂ ಒಂದು ಇಂಡಿಪೆಂಡೆಂಟ್ ಕಮಿಟಿನ ಸೆಟಪ್ ಮಾಡಿ ಡಿಸ್ಕ್ರಿಮಿನೇಷನ್ ನ, ಈ ತರ ಟಾರ್ಗೆಟಿಂಗ್ ನ ತಡಿಬೇಕು ಅಂತಾನೆ ಆ ತರ ಲಾ ಬರ್ತಾ ಇದೆ. ಅಫ್ಕೋರ್ಸ್ ಇಟ್ಸ್ ಇನ್ ಬಿಲ್ ಫಾರ್ಮ್, ಇನ್ನು ಲಾ ಆಗಿಲ್ಲ, ಬಟ್ ದರ್ ಆರ್ ಸ್ಟೆಪ್ಸ್ ಬೀಂಗ್ ಟೇಕನ್. ಬಟ್ ನೀವು ಹೇಳ್ತಿರೋದು 100% ನಿಜ. ಲೈಕ್ ಐ ಹ್ಯಾವ್ ನಥಿಂಗ್ ಟು ಕೌಂಟರ್ ದಟ್. 100% ನಿಜ. UGC rules again that came up to protect
SC/ST and backward community in the colleges. And we could see how much it was being misused. And there was a stay order that was implemented by the court. So if there is any other alternative to bring protection, what can be done? That's what I feel. That is in your hands as a student community, right? You have to set up systems. You have to set up clubs where you discuss these issues, these politics. ನೀವೇ ಸೆಟಪ್ ಮಾಡ್ಕೊಂಡು ನೀವೇ ಒಂದು ಇನಿಷಿಯೇಟಿವ್ ತಗೊಂಡು ಐ ಫೀಲ್ ಯು ಶುಡ್ ಕ್ರಿಯೇಟ್ ಅ ಸೇಫ್ ಸ್ಪೇಸ್ ನಿಮ್ಮ ಯೂನಿವರ್ಸಿಟೀಸ್ ಅಲ್ಲಿ. ಐ ಥಿಂಕ್ ದಟ್ ಇಸ್ ದ ವೇ. ಬಿಕಾಸ್ ಎಲ್ಲಾನು ಲಾ ಬಂದು ಹೆಲ್ಪ್ ಮಾಡುತ್ತೆ. ಲಾಯರ್ ಬರ್ತಾರೆ, ಜಡ್ಜ್ಮೆಂಟ್ ಕೊಡ್ತಾರೆ, ಪೊಲಿಟಿಷಿಯನ್ಸ್ ಲಾ ಮಾಡ್ತಾರೆ ಅಂದ್ರೆ ಆಗಲ್ಲ. ಐ ಥಿಂಕ್ ವಿ ಆಲ್ಸೋ ಹ್ಯಾವ್ ಟು ಸ್ಟೆಪ್ ಅಪ್. I mean, that is true. We have to hold them accountable. ನಾನು ಸುಮ್ಮನೆ ಹೇಳ್ತಾ ಇಲ್ಲ. We should hold them accountable. It's important that we hold judges, politicians, everyone accountable, right? But the onus is also on us to create the safe space, because everyday interactions only, it is you and I who are interacting. So we should ensure empathy, right? We should ensure no discrimination. We should ensure no hierarchy. We can't expect the law to sweep in every time. Yeah. Everything starts from us as an individual. Yeah. When we look into the court's working hours and the way they treat every other case, public opinion is that every case will go on for years and years. Is there any possibility to change the time period of cases? Even speedy trial anta bandide, but how far is it getting implemented in the courts? There is a move towards setting up timelines. ಈಗ ಬಿಕಾಸ್ ನಿರ್ಭಯ ಆದ್ಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡಿದ್ರು ಫಾರ್ ರೇಪ್, ಸ್ಪೆಸಿಫಿಕ್ಲಿ ಫಾರ್ ಸೆಕ್ಷುವಲ್ ಅಫೆನ್ಸಸ್. ಅಂಡ್ ನಮಗೆ ಗೊತ್ತಿರ್ಬೋದು, MLA MPs ಅಗೇನ್ಸ್ಟ್ ಏನಾದ್ರು ಒಫೆನ್ಸ್ ಏನಾದ್ರು ದಾಖಲೆ ಆಗಿದ್ರೆ ಅವ್ರಿಗೋಸ್ಕರನೇ ಒಂದ್ ಸ್ಪೆಷಲ್ ಕೋರ್ಟ್ ಇದೆ ಬೆಂಗಳೂರಲ್ಲಿ, ರೈಟ್? ಸೊ ಹಂಗೆ ಸ್ಪೆಷಲ್ ಕೋರ್ಟ್ಸ್ ಲೈಕ್ ಪಾಕ್ಸೋಗೆನೆ ಒಂದ್ ಸ್ಪೆಷಲ್ ಕೋರ್ಟ್ ಇದೆ, ರೈಟ್? ಅಟ್ರಾಸಿಟೀಸ್ಗೆನೆ ಒಂದ್ ಸ್ಪೆಷಲ್ ಕಾಯ್ದೆ ಇದೆ, ಸ್ಪೆಷಲ್ ಕೋರ್ಟ್ಸ್ ಇದೆ. ಅಂಡ್ ಅಲ್ಲಿ ಈ ಟೈಮ್ ಲೈನ್ ಮುಂಚೆ ನೀವು ಕೇಸ್ ಮುಗಿಸ್ಬೇಕು ಅಂತಾನೂ ಇದೆ. ಸೊ ಇಟ್ಸ್ ಹ್ಯಾಪನಿಂಗ್, ಇಟ್ಸ್ ದೇರ್ ಅಂಡ್ ಇಟ್ಸ್ ಹ್ಯಾಪನಿಂಗ್. ಬಟ್ ಹೌ ಫಾರ್ ಅಷ್ಟು ಕೇಸಸ್ ಮುಗಿತಾ ಇದೆ, ದಟ್ ಇಸ್ ದ ಕ್ವೆಶನ್. So maybe we'll have to, like, what do we have to do? We'll have to, I don't know, maybe make representations regarding the lapse of the law ಅಲ್ಲಿ. But ಕಾನೂನು ಇದೆ, Because the ಬೇಗ minor ಮುಗಿಸ್ಬೇಕು was ಅಂತ. given a complaint about sexual harassment, by the time the trial is done, should have been a major. Should have That's true, but undergone still- lot more trauma. 100%. Anyway, the judgment will affect her life positively, hopefully. But you're right. A process alone so much trauma Yeah. is involved, right? So, yeah, maybe we have to put some pressure on the system to ensure that timelines are met. But timelines ಇದೆ, and fast track courts ಇದೆ. There are mechanisms. Like ಇವಾಗ BNSS ಅಲ್ಲಿ there are quicker timelines. Like charge sheet should be filed within 60 days ಅಂತ ಇದೆ. So quicker timelines ಇದೆ. But ಅದೇ implementation is the question. ಸೊ ಇಂಪ್ಲಿಮೆಂಟೇಷನ್ ಅಲ್ಲಿ ಏನ್ ಲ್ಯಾಕ್ ಆಗ್ತಿದೆ? ಸೊ ಇಸ್ ಇಟ್ ಫ್ರಮ್ ದ ಪಾರ್ಟಿ ಸೈಡ್ ಆರ್ ವಾಟ್ ಡು ಯು ಫೀಲ್? Like I said, we're all those cogs in the wheel, right? So yeah, I think all of us should work together for that. Yeah. I'm quoting the earlier question. Neela. Police station ಹೋಗು ಭಯ ಪಡ್ತಾ ಇದ್ದಾನೆ. Can she come here? Yeah, of course. So we've also been in touch with victims who are not able to approach police stations, athwa going to police stations and not getting justice. So in fact, ನಮಗೆ ಒಂದು MOU ಇದೆ with the Bangalore City Police, the initiative ಪರಿಹಾರ. ಸೊ ನಾವೇನ್ ಮಾಡ್ತೀವಿ, 10 ವಿಮೆನ್ಸ್ ಪೊಲೀಸ್ ಸ್ಟೇಷನ್ಸ್ ಇದೆ ಬೆಂಗಳೂರಲ್ಲಿ. ಸೊ ನಾವು ಆ ವಿಮೆನ್ಸ್ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಕೂತ್ಕೊಂಡು ಲೀಗಲ್ ಏಡ್ ನೀಡ್ತಾ ಇದೀವಿ ಈಗ. ಸೊ ವಿ ಹ್ಯಾವ್ ಎನ್ MOU ವಿತ್ ದ ಕಮಿಷನರ್ಸ್ ಆಫೀಸ್. ಸೊ ಇವಾಗ ಅಫ್ಕೋರ್ಸ್ ನಮ್ಮ ಮುಖಾಂತರ ಬಂದ್ರೆ ವಿ ಕ್ಯಾನ್ ಅಫ್ಕೋರ್ಸ್ ಲೀಡ್ ದಮ್ ಟು ದ ಪೊಲೀಸ್ ಅಂಡ್ ಸೇ ಪ್ಲೀಸ್ ದಾಖಲೆ ಮಾಡಿ. ಮೇಬಿ ವಿಲ್ ಎಂಡ್ ಅಪ್ ವಿತ್ ದಿಸ್ ಕ್ವೆಶ್ಚನ್. Yeah. ಲೈಕ್ ಸಿನ್ಸ್ ನಮ್ಮ ಕಾನ್ಸೆಪ್ಟ್ ಇವತ್ತಿಗೆ ವಿಮೆನ್ ರೈಟ್ಸ್ ಬಗ್ಗೆ ಇರೋದ್ರಿಂದ ನಾವು ಇಲ್ಲಿ ಈಸಿಯಾಗಿ ಮಾತಾಡ್ಬೋದು, ಬಟ್ ಪ್ರಾಕ್ಟಿಕಲಿ ಎಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಬೇಕಾಗಿದೆಯೋ ಅಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಇಲ್ಲ. ಫಾರ್ ಎಕ್ಸಾಂಪಲ್, ಫ್ರಮ್ ಸುಪ್ರೀಂ ಕೋರ್ಟ್ ಟು ಅ ನಾರ್ಮಲ್ ಪಂಚಾಯತ್ ಆಫೀಸ್ ಕೂಡ ಗವರ್ಮೆಂಟ್ ಬಾಡೀಸ್ ಅಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಇದ್ದಾಗ ಮೇ ಬಿ ಅ ವಿಮೆನ್ಸ್ ವ್ಯೂ ವಿಲ್ ಕಮ್ ಅಪ್. I don't know, it will be right stating this or what, even though Supreme Court ali, I guess like it has been 74 years, but still we just have 8 women Supreme Court judges who have sat in Supreme Court. And And we're going to have the first women woman CJI CJI. ivaga.
ಎಷ್ಟು ವರ್ಷ 70+ ಆದ್ಮೇಲೆ. ಸೊ ಮುಂದೆ ಸುಪ್ರೀಂ ಕೋರ್ಟ್ ಅಲ್ಲೂ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ ಕರ್ನಾಟಕನೇ ತಗೊಳ್ಳೋಣ, ಇವಾಗ ತನಕ ಒಂದು ವಿಮೆನ್ CM ಇಲ್ಲ. ಎಷ್ಟೊಂದ್ ಸ್ಟೇಟ್ಸ್, ಕರ್ನಾಟಕ ಡಿಮೋಟಿವೇಟ್ ಮಾಡಕ್ಕಾಗಲ್ಲ, ಬಟ್ ಇಲ್ಲ ಅಂತಲ್ಲ, ಎಷ್ಟೊಂದ್ ಸ್ಟೇಟ್ಸ್ ಅಲ್ಲಿ ಇಲ್ಲ. ಮೇಲ್ ಡಾಮಿನೆನ್ಸಿನ ಇಲ್ಲಾದ್ರೆ ಎಷ್ಟೊಂದ್ ಕ್ರೈಟೀರಿಯಾಸ್ ಇರ್ಬೋದು, ಬಟ್ ಎಲ್ ಬೇಕೋ ಅಲ್ಲಿ ವಿಮೆನ್ ಇಲ್ಲ. ಸೊ ಮೇ ಬಿ ದಟ್ ಇಸ್ ದ ಫಸ್ಟ್ ಫ್ಯಾಕ್ಟ್ ವೇರ್ ಎಷ್ಟೊಂದು ಪೇಟ್ರಿಯಾಕಲ್ ಸೊಸೈಟಿ ಇಂಪ್ರೂವ್ ಆಗ್ತಾ ಇರೋದಕ್ಕೆ ಮೇ ಬಿ ವಿಮನ್ ಒಪಿನಿಯನ್ ಇಲ್ಲದೆ ಇರೋ ಕಾರಣದಿಂದ ಹಿಂಗಾಗ್ತಾ ಇದೆ. ಹುಡುಗಿರ್ ಬರ್ತಾ ಇಲ್ಲ, ವಿಮೆನ್ಸ್ ಬರ್ತಾ ಇಲ್ಲ ಅನ್ನೋ ಅದಕ್ಕಿಂತ ದಾಟಿ ಅವ್ರ ಒಪಿನಿಯನ್ ನಡೆಸ್ಬೇಕು ಅನ್ನೋದೊಂದು ಕಾರಣ. ಹೌದು, ವೆರಿ ವೆಲ್ ಸೆಟ್. ಏನು ನನ್ಗೆ ಕೌಂಟರ್ ಇಲ್ಲ ಅದರಲ್ಲಿ, ಬಿಕಾಸ್ 100%. ಯಾಕಂದ್ರೆ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಮಹಿಳೆಯರಿಲ್ಲ ಅಂದ್ರೆ ಮಹಿಳೆಯರ ಪರ ಕಾಳಜಿ ವಹಿಸಿ ಒಂದು ಕಾನೂನು ಮಾಡೋದು ತುಂಬಾ ಕಷ್ಟ ಇದೆ. ರೈಟ್, ಸೊ ಬಿಕಾಸ್ ಎಂಪತಿ ಯು ಟು ಸ್ಟೆಪ್ ಇನ್ ಟು ದೇರ್ ಶೂಸ್ ಅಲ್ಲ. ಎಷ್ಟು ಜನ ಪುರುಷರು ಮಹಿಳೆಯರ ಶೂಸ್ ಅಲ್ಲಿ ಸ್ಟೆಪ್ ಇನ್ ಮಾಡಿ ಮಹಿಳೆಯರ ಕಾನೂನು ಬರೀತಾರೆ ಗೊತ್ತಿಲ್ಲ, ಇರ್ಬೋದೇನೋ. ರೀಸೆಂಟ್ ಆಗಿ ನಾಟ್ ಟು ಹೈಲೈಟೆಡ್, ಬಟ್ ಕರ್ನಾಟಕ ಅಸೆಂಬ್ಲಿಯಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ಪಾಸ್ ಆಗೋದು, ದಟ್ಸ್ ಸಮ್ವೇರ್ ಪುಡಿಂಗ್ ವಿಮೆನ್ ಡೌನ್, ನಾಟ್ ಬಾದರಿಂಗ್, ನಾವೊಂದ್ ವಸ್ತುನೇ ಅಲ್ಲ ಅನ್ನೋ ತರ ಟ್ರೀಟ್ ಮಾಡೋದು. ಹೌದು. ಸೊ ಐ ಬಿಲೀವ್ ಫಸ್ಟ್ ಸ್ಟೆಪ್ ಇಸ್ ನೀವು ಹೇಳಿದಂಗೆ ರೆಪ್ರೆಸೆಂಟೇಷನ್. ಹೌ ಫಾರ್ ದೋಸ್ ವಿಮೆನ್ ಆರ್ ಗೋಯಿಂಗ್ ಟು ಕ್ಯಾರಿ ಫಾರ್ವರ್ಡ್ ವಿಮೆನ್ಸ್ ರೈಟ್ಸ್ ಅನ್ನೋದು ಅಗೇನ್ ನೆಕ್ಸ್ಟ್ ಚಾಲೆಂಜ್. ವಿಲ್ ಡೀಲ್ ವಿತ್ ಇಟ್ ಲೇಟರ್. Is it going to be someone who is like just passed out MLA or MP's wife ಆ ತರನೇ ಇರುತ್ತಾ? ಇರ್ಬೋದು. ಸೊ ಈಗ ನೋಡಿ, ಪಂಚಾಯತ್ ರಾಜ್ ಅಲ್ಲಿ ವಿಮೆನ್ಸ್ ರೆಸರ್ವೇಶನ್ ಇದೆ ಆಗ್ಲೇ, ರೈಟ್ ನಾವು. ಬಟ್ ಕ್ರಿಟಿಕ್ ಆಫ್ ದಟ್ ಏನು, ಸರ್ಪಂಚ್ ಪತಿ ಅನ್ನೋದು ಕ್ರಿಟಿಕ್. ಅವ್ರು ಕೂಡಲ್ಲ, ಅವ್ರ ವೈಫ್ ನ ಕೂಡಿಸ್ತಾರೆ ಅನ್ನೋದು ನೀವು ಹೇಳಿದ್ದು. ಸೊ ಹಂಗ್ ನಡೀತಾ ಇದೆ. ಬಟ್ ಜಸ್ಟ್ ಬಿಕಾಸ್ ಹಂಗ ಆಗ್ತಾ ಇದೆ, ಬೇಡ ರಿಸರ್ವೇಶನ್ ಅನ್ನೋದು ಅಲ್ಲ. ರಿಸರ್ವೇಶನ್ 100% ಬೇಕು, ಆ ಮಹಿಳೆಯರಲ್ಲಿ ಕೂಡ್ಲೇಬೇಕು, ರೈಟ್. ನಾವ್ ಅಲ್ಲಿ ಆಮೇಲೆ ಅವ್ರನ್ನ ಹೇಗೆ ಎಫೆಕ್ಟಿವ್ಲಿ ರೆಪ್ರೆಸೆಂಟ್ ಮಾಡಿಸ್ಬೇಕು ಆಮೇಲೆ ನೋಡೋಣ. ಫಸ್ಟ್ ಕೂತ್ಕೊಳ್ಳಿ. ಎಕ್ಸಾಕ್ಟ್ಲಿ, ಆಕ್ಯುಪೈ ದ ಸ್ಪೇಸ್. ಸೊ ಇದಾಗಿದ್ದು ಇವತ್ತಿನ ಸೆಷನ್. ಹೋಪ್ ಯು ಗೈಸ್ ತುಂಬಾ ವಿಷಯವನ್ನು ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಅಂಡ್ ಇನ್ನು ಮಹಿಳೆಯರ ವಿಷಯದಲ್ಲಿ ಯಾವುದೇ ರೀತಿಯ ಹ್ಯಾರಾಸ್ಮೆಂಟ್ ಆಗಲಿ, ಕಾನೂನು ರೀತಿಯ ಸಮಸ್ಯೆಗಳಾಗಲಿ, ಏನಾದ್ರೂ ಸೊಲ್ಯೂಷನ್ ಬೇಕಾದ್ರೆ ಧ್ವನಿ ಲೀಗಲ್ ಟ್ರಸ್ಟ್ ಗೆ ಬರ್ಬೋದು ಅಂಡ್ ಅವರ ಸಮಸ್ಯೆನ ಇಲ್ಲಿ ಪರಿಹಾರ ಮಾಡಿಸ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀವಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಹೀಗೆ ಸಪೋರ್ಟಿವ್ ಆಗಿರೋದಕ್ಕೆ ನಿಮ್ಮಲ್ಲಿ ಇನ್ನು ಯಾವ ತರ ಕ್ವಶನ್ಸ್ ಇದೆ, ಯಾವ ತರ ಲೀಗಲ್ ಆನ್ಸರ್ಸ್ ಬೇಕು, ಅವೆಲ್ಲನೂ ಈ ಕಮೆಂಟ್ ಸೆಕ್ಷನ್ ನಿಮ್ಗೆ ಅಂತ ನೋಡಿದೀವಿ, ಫಿಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಥ್ಯಾಂಕ್ ಯು.